ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಜೂನ್ 8ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಲಾ ಎಕ್ಸಲೆನ್ಸ್ ವತಿಯಿಂದ 2021ರ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಬ್ಯಾಚಿನ ಆನ್ಲೈನ್ ಲೈವ್ ಜನರಲ್ ಸ್ಟಡೀಸ್ ಕ್ಲಾಸಸ್ ಪ್ರಾರಂಭವಾಗಿದೆ. ಆನ್ಲೈನ್ ಲೈವ್ ಕ್ಲಾಸಸ್ಗೆ ರಿಜಿಸ್ಟರ್ ಆಗೋಕ್ಕೆ ಇಚ್ಛೆ ಪಡುವಂಥವರು ಅಡ್ಮಿಷನ್ಸ್ಗಾಗಿ ಈ ಕೆಳಗಿನ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಅಡಿಯಲ್ಲಿನ ಇಂದಿನ ಆರ್ಟಿಕಲ್ಸ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ನಲ್ಲಿ ರೀಸ್ಟೋರ್ ಏಪ್ರಿಲ್ ಸ್ಟೇಟಸ್ ಅಲಾಂಗ್ LAC ಅಂತ ಹೇಳಿ ಭಾರತದವರು ಕೇಳ್ತಾ ಇರುವಂಥದ್ದು. ಭಾರತದವರು ಹೇಳ್ತಾ ಇದ್ದಾರೆ LAC ಅಂದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ಏಪ್ರಿಲ್ನ ಹಿಂದೆ ಯಾವ ರೀತಿಯ ಸ್ಟೇಟಸ್ ಕೋ ಇತ್ತು ಅದೇ ರೀತಿಯ ಸ್ಟೇಟಸ್ ಕೋವನ್ನು ಮೇಂಟೈನ್ ಮಾಡಿ ಅಂತ ಹೇಳಿ ಚೀನಾದವರಿಗೆ ಹೇಳ್ತಾ ಇರುವಂಥದ್ದು. ಎರಡನೇ ಆರ್ಟಿಕಲ್ನಲ್ಲಿ ಚೀನಾಸ್ ಇಂಟರ್ನಲ್ ಪ್ರೆಷರ್ಸ್ ಆರ್ ಡ್ರೈವಿಂಗ್ ಝೀಸ್ ಟಫ್ ಸ್ಟ್ಯಾನ್ಸ್ ಆನ್ ಬಾರ್ಡರ್ ಅನ್ನೋದನ್ನ ನೋಡೋಣ. ಯಾಕೆ ಭಾರತದ ಮೇಲೆ ಈ ರೀತಿಯ ಅತಿಕ್ರಮಣವನ್ನ ಚೀನಾದ ಫೋರ್ಸಸ್ಗಳು ಮಾಡ್ತಾ ಇರುವಂಥದ್ದು, ಇದಕ್ಕೆ ಇಂಟರ್ನಲ್ ಪ್ರೆಷರ್ಸ್ಗಳು, ಅಲ್ಲಿನ ಇಂಟರ್ನಲ್ ಪ್ರೆಷರ್ಸ್ಗಳು ಕಾರಣ ಆಗಿದೆ, ಯಾವ ರೀತಿಯ ಪ್ರೆಷರ್ಸ್ಗಳು ಇದಕ್ಕೆ ಕಾರಣ ಆಗಿದೆ ಅನ್ನೋದನ್ನ ನೋಡೋಣ. ಹಾಗೆ ಮೂರನೇ ಆರ್ಟಿಕಲ್ನಲ್ಲಿ ಆನ್ಲೈನ್ ಎಜುಕೇಶನ್ ಈಗ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಆನ್ಲೈನ್ ಶಿಕ್ಷಣ ಪದ್ಧತಿಯಲ್ಲಿರ್ತಕ್ಕಂಥ ಮಿತ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಮೊದಲ ಎಡಿಟೋರಿಯಲ್ನಲ್ಲಿ ಪರ್ಷಿಯನ್ ಗಲ್ಫ್ ಲಿಟೋರಲ್ ಕೋಆಪರೇಟಿವ್ ಸೆಕ್ಯೂರಿಟಿ ಇಸ್ ದಿ ಕೀ ಅನ್ನೋದನ್ನ ನೋಡೋಣ. ಅಂದ್ರೆ ಈ ಪರ್ಷಿಯನ್ ಗಲ್ಫ್ನಲ್ಲಿ ಬರುವಂತಹ ರಾಷ್ಟ್ರಗಳಲ್ಲಿ ಯಾವ ರೀತಿಯಾಗಿ ಕೋಆಪರೇಟಿವ್ ಸೆಕ್ಯೂರಿಟಿಯನ್ನ ನಾವು ತರೋದ್ರ ಮುಖಾಂತರವಾಗಿ ಅಲ್ಲಿ ಸ್ಟೆಬಿಲಿಟಿಯನ್ನ ಸೆಕ್ಯೂರಿಟಿಯನ್ನ ಕಾಪಾಡಿಕೊಳ್ಳಬಹುದು ಮತ್ತು ಆ ಪ್ರದೇಶ ಅನ್ನುವಂಥದ್ದು ಭಾರತಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಇವೆಲ್ಲವನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡಬಹುದಾಗುತ್ತೆ. ಮುಂದಿನ ಎಡಿಟೋರಿಯಲ್ನಲ್ಲಿ ಪೇಜಿಂಗ್ ದ ಪ್ರೈವೇಟ್ ಸೆಕ್ಟರ್ ಇನ್ COVID-19 ಫೈಟ್ ಅನ್ನೋದಾಗಿದೆ. ಪ್ರೈವೇಟ್ ಸೆಕ್ಟರ್ ಅನ್ನ COVID-19 ಅನ್ನ ಫೈಟ್ ಮಾಡೋದಕ್ಕೆ ಯಾವ ರೀತಿಯಾಗಿ ನಾವು ಇನ್ವಾಲ್ವ್ ಮಾಡ್ಕೊಳ್ಬಹುದು, ಈ ಪ್ರೈವೇಟ್ ಮತ್ತು ಪಬ್ಲಿಕ್ ಎರಡೂ ಕೂಡ ಸೇರ್ಕೊಳ್ಳೋದ್ರ ಮುಖಾಂತರವಾಗಿ COVID-19 ಅನ್ನ ಎಷ್ಟು ಸ್ಟ್ರಾಂಗ್ ಆಗಿ ನಾವು ಫೈಟ್ ಮಾಡಬಹುದು, ಇದನ್ನ ನಾವು ಎಡಿಟೋರಿಯಲ್ ನಲ್ಲಿ ನೋಡೋಣ. ಕಡೆಯ ಎಡಿಟೋರಿಯಲ್ ನಲ್ಲಿ ಅಡ್ರೆಸಿಂಗ್ ದ ಎಲಿಫೆಂಟ್ ಇನ್ ದ ರೂಮ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ನಾವು ಒಂದು ಎಲಿಫೆಂಟ್ಗೆ ಫುಡ್ ಬಾಂಬ್ ಅನ್ನ ಕೇರಳದಲ್ಲಿ ಫೀಡ್ ಮಾಡೋದ್ರ ಮುಖಾಂತರವಾಗಿ ಈ ಎಲಿಫೆಂಟ್ ಅನ್ನುವಂಥದ್ದು ಸಾವಿಗೀಡಾಗಿರೋದನ್ನ ನೋಡಿದ್ದೇವೆ. ಇದರ ಕುರಿತಾಗಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ನ ವಿಚಾರವಾಗಿ ಈ ಎಡಿಟೋರಿಯಲ್ ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಲಾ ಎಕ್ಸಲೆನ್ಸ್ ವತಿಯಿಂದ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಜ್ ಅನ್ನ ಮಾಡಲಾಗ್ತಾ ಇದೆ. ಪ್ರತಿದಿನವೂ ಕೂಡ 10 MCQsಗಳನ್ನು ಭಾನುವಾರ ಹೊರತುಪಡಿಸಿ ಇನ್ನುಳಿದಂತಹ ದಿನಗಳಲ್ಲಿ ಮಾಡಲಾಗ್ತಾ ಇದೆ. ಡಿಸ್ಕ್ರಿಪ್ಷನ್ ನಲ್ಲಿ ಇದರ ಲಿಂಕ್ ಅನ್ನ ನೀಡಲಾಗಿದೆ. ಅದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೀವು ಇದರ ಉಪಯೋಗವನ್ನು ಪಡ್ಕೊಳ್ಬಹುದು. ಪ್ರಿಲಿಮ್ಸ್ ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನು ನೀಡಿ ಅನ್ನುವಂಥದ್ದು ನಿಮ್ಮೆಲ್ಲರ ಕಮೆಂಟ್ಸ್ ನಲ್ಲಿ ಇರ್ತಾ ಇತ್ತು. ಹಾಗಾಗಿಯೇ ಈ ಪ್ರತಿದಿನದ ಫ್ರೀ ಲಾ ಎಕ್ಸ್ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಜ್ ಅನ್ನು ಪ್ರಾರಂಭ ಮಾಡಿರೋದು. ಇದರ ಹೆಚ್ಚಿನ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗೆ ಇಂದಿನ ಸುದ್ದಿ ವಿಶ್ಲೇಷಣೆಯ ನೋಟ್ಸ್ ಅನ್ನು ಕೂಡ ನೀವು PDF ಫಾರ್ಮ್ಯಾಟ್ ನಲ್ಲಿ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂಥ ಲಿಂಕ್ ನಿಂದ ಪಡ್ಕೊಳ್ಬಹುದಾಗುತ್ತೆ. ಇಂದಿನ ಮೊದಲ ಆರ್ಟಿಕಲ್ ರೀಸ್ಟೋರ್ ಏಪ್ರಿಲ್ ಸ್ಟೇಟಸ್ ಅಲಾಂಗ್ LAC ಇಂಡಿಯಾ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನ ಅಡಿಯಲ್ಲಿ ಇದು ನಮಗೆ ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಟಾಪಿಕ್ ಆಗುತ್ತೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪಾಲಿಟಿಕ್ಸ್ ಆಫ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲೂ ಕೂಡ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗತ್ತೆ. ಆ್ಯಕ್ಚುಲ್ ಆಗಿ ಇದು ಎಲ್ಲಿ ಬರುತ್ತೆ ಮತ್ತು ಇದರ ಮ್ಯಾಪ್ ವರ್ಕನ್ನು ಕೂಡ ನೀವು ಪ್ರಾಪರ್ ಆಗಿ ಮಾಡಿರಬೇಕಾಗುತ್ತೆ. ಇದು ನಿಮಗೆ ಪ್ರಿಲಿಮ್ಸ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ ಆಗಿರುತ್ತೆ. ಈ ಆರ್ಟಿಕಲ್ನಲ್ಲಿ ಇಂಡಿಯಾ ಚೈನಾ ರಿಲೇಷನ್ಸ್ನ ಬಗ್ಗೆ ಮಾತನಾಡ್ತಾ ಇದ್ದು, ಬಾರ್ಡರ್ ಡಿಸ್ಪ್ಯೂಟ್ ಈಗ ಏನು ನಡೀತಾ ಇದೆ ಭಾರತ ಮತ್ತು ಚೈನಾದ ನಡುವೆ, ಇದರ ಡೈಮೆನ್ಷನ್ನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಭಾರತ ಮತ್ತು ಚೀನಾದ ನಡುವೆ ಈಗ ನಡೀತಿರ್ತಕ್ಕಂಥ ವಿವಾದದ ಬೆಳವಣಿಗೆಗಳನ್ನು ನೋಡೋದಾದ್ರೆ, ಮೇ ಪ್ರಾರಂಭದಲ್ಲಿ ಲಡಾಖ್ನ ಪ್ಯಾಂಗಾಂಗ್ಸೋ ಏರಿಯಾದ ಬಳಿಯಲ್ಲಿ ಎರಡೂ ರಾಷ್ಟ್ರಗಳ ಟ್ರೂಪ್ಸ್ಗಳು ಮುಖಾಮುಖಿಯಾಗೋದ್ರಿಂದ ಎರಡೂ ರಾಷ್ಟ್ರಗಳ ಟ್ರೂಪ್ಸ್ಗಳಲ್ಲಿನ ಮಿಲಿಟರಿ ಪರ್ಸನಲ್ಸ್ಗಳಿಗೆ ಇಂಜುರೀಸ್ಗಳು ಲಾರ್ಜ್ ನಂಬರ್ನಲ್ಲಿ ಆಗುತ್ತೆ. ನಂತರದಲ್ಲಿ ಈ ಕ್ಲಾಶಸ್ ನಾರ್ತ್ ಸಿಕ್ಕಿಂನಲ್ಲಿ ಬರುವಂಥ ನಕುಲಾದಲ್ಲೂ ಕೂಡ ಈ ಕ್ಲಾಶಸ್ಗಳು ಮತ್ತೊಮ್ಮೆ ಉಂಟಾಗುತ್ತೆ. ನಂತರದಲ್ಲಿ ಚೀನಾದವರು ಭಾರತದವರು ಇಲ್ಲೀಗಲ್ ಆಗಿ LACಯ ಬಳಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿ, ಭಾರತದವರು ಟ್ರೆಸ್ಪಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಾರತವನ್ನ ಅಕ್ಯೂಸ್ ಮಾಡುತ್ತೆ. ಆದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನವರು ಚೀನಾದವರು ನಾರ್ಮಲ್ ಪ್ಯಾಟ್ರೋಲಿಂಗ್ಗೆ ಕೂಡ ತೊಂದರೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚೀನಾದವರ ಮೇಲೆ ಭಾರತದವರು ಕೂಡ ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ನಂತರದಲ್ಲಿ ಎರಡೂ ರಾಷ್ಟ್ರಗಳ ಮಿಲಿಟರಿ ಕಮಾಂಡರ್ಸ್ಗಳು ಮಾತುಕತೆಗೆ ಒಪ್ಪಿ ಜೂನ್ 6ರಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. LACಯನ್ನ ವೇರಿಯಸ್ ಪಾಯಿಂಟ್ಸ್ ಗಳನ್ನಾಗಿ ಡಿವೈಡ್ ಮಾಡಲಾಗುತ್ತೆ. ಅದನ್ನ ಫಿಂಗರ್ 1 to ಫಿಂಗರ್ 8 ಅಂತ ಕೂಡ ಕರಿತೇವೆ. ಫಿಂಗರ್ 1 ಅಂದ್ರೆ ಈ ಪ್ಯಾಂಗಾಂಗ್ಸೋ ಲೇಕ್ ಏರಿಯಾದ ಬಳಿ ಬರುವಂತದನ್ನ ನಾವು ಫಿಂಗರ್ 1 ಅಂತ ಹೇಳಿ ಕರೆಯುವಂಥದ್ದು. ಅಂದ್ರೆ ಇಂಡಿಯಾದ ಬಳಿ ಇದು ಬರುವಂಥದ್ದು. ಭಾರತ ಅಪ್ ಟು ಫಿಂಗರ್ 4 ತನಕ ಭಾರತದ ಕಂಟ್ರೋಲ್ನಲ್ಲಿ ಭಾರತೀಯರು ಪ್ಯಾಟ್ರೋಲಿಂಗ್ ಅನ್ನು ಮಾಡುವಂಥ ಪ್ರದೇಶಗಳಾಗಿರುತ್ತೆ. ಆದರೆ ಈಗ ಚೀನಾದ ಪೊಸಿಷನ್ ಫಿಂಗರ್ 2 ನ ಬಳಿ ಇದೆ. ಅಂದರೆ ಫಿಂಗರ್ 4 ನಿಂದ ಫಿಂಗರ್ 2 ವರೆಗೂ ಕೂಡ ಭಾರತೀಯರು ಏನು ಕಂಟ್ರೋಲ್ ಮಾಡ್ತಾ ಇದ್ರು ಆ ಸ್ಪೇಸ್ನಲ್ಲಿ ಈಗ ಚೀನಾ ಕೂಡ ಇರುವಂಥದ್ದು. ಹಾಗಾಗಿ ಭಾರತೀಯರು ಚೀನಾಕ್ಕೆ ಹೇಳ್ತಾ ಇರುವಂಥದ್ದು ಸ್ಟೇಟಸ್ ಕೋ ಅನ್ನು ಮೇಂಟೈನ್ ಮಾಡಿ, ಏಪ್ರಿಲ್ ವರೆಗೆ ನೀವು ಎಲ್ಲಿವರೆಗೂ ಇದ್ರಿ ಅಂದರೆ ನಿಮ್ಮ ಆಡಳಿತದ ಅಡಿಯಲ್ಲಿ ಯಾವ ಜಾಗ ಇತ್ತು ಅಲ್ಲಿಯವರೆಗೂ ನೀವು ನಿಮ್ಮ ಸ್ಟೇಟಸ್ ಕೋ ಅನ್ನು ಮೇಂಟೈನ್ ಮಾಡಬೇಕಾಗತ್ತೆ. ನಿಮ್ಮ ಚೈನೀಯರ ಈ ಫೋರ್ಸಸ್ ಮತ್ತು ಎಕ್ವಿಪ್ಮೆಂಟ್ಸ್ಗಳನ್ನು ಪುಲ್ ಬ್ಯಾಕ್ ಮಾಡಿ, ಅಂದರೆ ಇಲ್ಲಿಂದ ಹಿಂದಕ್ಕೆ ತಗೊಳ್ಳಿ ಅಂತ ಹೇಳಿ ಭಾರತದವರು ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು. ಆದರೆ ಚೀನಾ
ಚೀನಾದವರು ಭಾರತೀಯರು ಈ LACಯ ಗಡಿಭಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೇನು ಡೆವಲಪ್ ಮಾಡ್ತಾ ಇದ್ದಾರೆ, ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಇಲ್ಲೀಗಲ್ ಆಗಿದೆ. ಈ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಅನ್ನ ನಿಲ್ಲಿಸಿ ಆಗ ನಾವು ಇದನ್ನ ಸ್ಟೇಟಸ್ ಕೋ ಅನ್ನ ಮೇಂಟೈನ್ ಮಾಡ್ತೇವೆ ಅನ್ನುವಂಥದ್ದನ್ನ, ಅಂದ್ರೆ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನ ಅವರು ಆಪೋಸ್ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಭಾರತ ಒಪ್ಪಿಗೆಯನ್ನು ನೀಡಿಲ್ಲ. ಆದರೆ ಭಾರತಕ್ಕೆ ಸೇರಿದಂಥ ಪ್ರದೇಶದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಾ ಇರುವಂಥದ್ದು. ಈಗಾಗಲೇ LACಯ ಗಡಿಭಾಗದಲ್ಲಿ ಚೀನಾ ಕೂಡ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿದೆ. ಹಾಗಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಚೀನಾ ತೊಡಕಾಗೋದು ಬೇಡ ಅನ್ನುವಂಥದ್ದು ಭಾರತವಾಗಿದ್ದು, ಚೀನಾ ಈ ರೀತಿಯ ಕೆಲಸಗಳನ್ನು ಮಾಡುವಂಥದ್ದು ಚೀನಾ ಮತ್ತು ಭಾರತ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥ ಅಗ್ರಿಮೆಂಟ್ಸ್ಗಳನ್ನು ಬ್ರೇಕ್ ಮಾಡಿದಾಗುತ್ತೆ. ಹಾಗಾಗಿ ಚೀನಾದವರು ಈಗ ಸ್ಟೇಟಸ್ ಕೋ ಅನ್ನ ಮೇಂಟೈನ್ ಮಾಡಬೇಕಾಗಿದೆ. ಏಪ್ರಿಲ್ನಿಂದ ಈಚೆಗೆ ಚೀನಾ ಯಾವ ಭಾಗದಲ್ಲಿತ್ತು ಅದೇ ಭಾಗಕ್ಕೆ ತಮ್ಮ ಫೋರ್ಸಸ್ ಅನ್ನ ಮತ್ತು ಎಕ್ವಿಪ್ಮೆಂಟ್ಸ್ಗಳನ್ನು ಹಿಂತೆಗೆದುಕೊಳ್ಬೇಕು ಅನ್ನುವಂಥದ್ದು ಭಾರತದ ಡಿಮ್ಯಾಂಡ್ ಆಗಿರುವಂಥದ್ದು. ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು, ಎರಡೂ ದೇಶದ ಮುಖ್ಯಸ್ಥರು ಸೇರಿಕೊಂಡು ಪೊಲಿಟಿಕಲ್ ಮತ್ತು ಡಿಪ್ಲೊಮ್ಯಾಟಿಕ್ ಟಾಕ್ಸ್ಗಳ ಮುಖಾಂತರವಾಗಿ ಈ ವಿವಾದವನ್ನು ಇತ್ಯರ್ಥ ಮಾಡ್ಕೊಳ್ಬೇಕು ಅಂತ ಇರುವಂಥದ್ದು ಒಂದು ಸ್ವಾಗತಾರ್ಹ ನಡೆ ಅಂತಾನೆ ಹೇಳ್ಬೋದು. ಮುಂದಿನ ಆರ್ಟಿಕಲ್, ಚೈನಾಸ್ ಇಂಟರ್ನಲ್ ಪ್ರೆಷರ್ಸ್ ಆರ್ ಡ್ರೈವಿಂಗ್ ಝೀಸ್ ಟಫ್ ಸ್ಟ್ಯಾನ್ಸ್ ಆನ್ ಬಾರ್ಡರ್ ಅನ್ನೋದಾಗಿದೆ. ಈ ಆರ್ಟಿಕಲ್ ಅನ್ನ ಇದೊಂದು ಇಂಟರ್ವ್ಯೂ ರೂಪದಲ್ಲಿ ಇರುವಂತದ್ದು. ಇದನ್ನ ಜಯದೇವ್ ರಾನಡೆ ಅವರು ನೀಡಿರುವಂತದ್ದು. ಇವರು ಭಾರತ ಸರ್ಕಾರಕ್ಕೆ ಫಾರ್ಮರ್ ಅಡಿಷನಲ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸಿದಂತವರ ಇವರ ಇಂಟರ್ವ್ಯೂ ಅನ್ನ ನಾವು ಈ ಆರ್ಟಿಕಲ್ ನಲ್ಲಿ ನೋಡಬಹುದಾಗುತ್ತೆ. ಈ ಒಂದು ಆರ್ಟಿಕಲ್ ಅನ್ನ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪಾಲಿಟಿಕ್ಸ್ ಆಫ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂತ GS ಪೇಪರ್ 2 ನ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇದು ಕೂಡ ಹಿಂದಿನ ಆರ್ಟಿಕಲ್ ಹಾಗೆ ಇಂಡಿಯಾ ಚೈನಾ ರಿಲೇಷನ್ಸ್ನ ಬಗ್ಗೆ, ಆ ಇಶ್ಯೂನ ಬಗ್ಗೆ ಮಾತನಾಡುವಂಥ ಒಂದು ಆರ್ಟಿಕಲ್ ಆಗಿದ್ದು, ಎಫೆಕ್ಟ್ಸ್ ಆಫ್ ಇಂಟರ್ನಲ್ ಪ್ರೆಷರ್ಸ್ ಆಫ್ ಚೈನಾ ಆನ್ LAC ಅನ್ನುವಂಥ ಡೈಮೆನ್ಷನ್ ಅಡಿಯಲ್ಲಿ ಈ ಆರ್ಟಿಕಲ್ ನಮಗೆ ಉಪಯೋಗ ಆಗುತ್ತೆ. ಅಂದರೆ ಯಾವ ಕಾರಣಕ್ಕಾಗಿ, ಯಾವೆಲ್ಲ ಇಂಟರ್ನಲ್ ಪ್ರೆಷರ್ಸ್ನಿಂದಾಗಿ ಭಾರತದೊಟ್ಟಿಗೆ ಚೀನಾದವರು LACಯಲ್ಲಿ ವಿವಾದವನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಇವರ ಪರ್ಸ್ಪೆಕ್ಟಿವ್ ಅನ್ನ ಈ ಇಂಟರ್ವ್ಯೂನ ರೂಪದಲ್ಲಿ ನೋಡಬಹುದಾಗುತ್ತೆ. ಚೀನಾದವರು ಭಾರತದೊಟ್ಟಿಗೆ ಗಡಿಯ ವಿಚಾರವಾಗಿ ವಿವಾದವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಇದೇನು ಮೊದಲ ಬಾರಿ ಏನಲ್ಲ. ಡೋಕ್ಲಾಮ್ ಇಶ್ಯೂ ಆಗಿರ್ಬೋದು, ಹಲವಾರು ಬಾರಿ LAC ಗಡಿಯನ್ನು ಅವರು ದಾಟಿ ಬರುವಂಥದ್ದಾಗಿರ್ಬೋದು, ಇವನ್ನ ನೋಡ್ತಾನೆ ಇರ್ತೇವೆ. ಆದರೆ ಈ ಬಾರಿ ಇದು ವಿಭಿನ್ನವಾಗಿದೆ. ಮಲ್ಟಿಪಲ್ ಚೆಕ್ ಪಾಯಿಂಟ್ಸ್ಗಳಲ್ಲಿ ಒಂದೇ ಬಾರಿಗೆ ಚೀನಾದವರು ಅತಿಕ್ರಮಣವನ್ನು ಮಾಡ್ತಾ ಇದ್ದಾರೆ. ಲಡಾಖ್ನಿಂದ ಸಿಕ್ಕಿಂನ ನಾರ್ತ್ ಭಾಗದಲ್ಲಿರ್ತಕ್ಕಂಥ ನಕುಲಾದವರೆಗೂ ಕೂಡ ನಾವು ಒಂದೇ ಬಾರಿಯ ಈ ರೀತಿಯ ಅಗ್ರೆಷನ್ ಅನ್ನ, ಚೀನಾದ ಅಗ್ರೆಸಿವ್ ಬಿಹೇವಿಯರ್ ಅನ್ನ ನೋಡ್ತಾ ಇದ್ದೇವೆ. ಮೋರ್ ಫೋರ್ಸ್ ಕೂಡ ಡಿಪ್ಲಾಯ್ ಆಗಿದೆ. ಅಂದ್ರೆ ಈ ಹಿಂದೆ ಇರ್ತಿದ್ದಕ್ಕಂಥ ಮಿಲಿಟರಿ ಇನ್ವಾಲ್ವ್ಮೆಂಟ್ ಬೇರೆ, ಈಗ ಇರ್ತಾ ಇರುವಂತ ಈ ಫೋರ್ಸ್ ನ ಇನ್ವಾಲ್ವ್ಮೆಂಟೇ ಬೇರೆ ಆಗಿದೆ. ಮತ್ತೆ ಪ್ಲಾನ್ಡ್ ಇಂಟ್ರೂಷನ್ ನ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕೆಂದ್ರೆ ಇದು ಒಂದು ಸ್ಥಳದಲ್ಲ, ಮಲ್ಟಿಪಲ್ ಪಾಯಿಂಟ್ಸ್ ಗಳಲ್ಲಿ ಆಗ್ತಾ ಇರುವಂತದ್ದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿನ ಫೋರ್ಸ್ ಇನ್ವಾಲ್ವ್ ಆಗ್ತಾ ಇರುವಂತದ್ದು, ಎಕ್ವಿಪ್ಮೆಂಟ್ಸ್ ಗಳು ಇನ್ವಾಲ್ವ್ ಆಗ್ತಾ ಇರೋದನ್ನ ನೋಡಿದ್ರೆ ಇದು ಒಂದು ಪ್ಲಾನ್ಡ್ ಇಂಟ್ರೂಷನ್ ಆಗಿದೆ. ಆದ್ರೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ಗೆ ಸರಿಯಾದ ಡಿಮಾರ್ಕೇಶನ್ ಇಲ್ಲದೆ ಇರುವಂತದ್ದು ಇದಕ್ಕೆ ಕಾರಣನ ಅಂದ್ರೆ ಲೇಖಕರು ಹೇಳ್ತಾರೆ ಇಲ್ಲ, ಇದು ಕಾರಣ ಅಲ್ಲ. ಯಾಕೆ ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ಗೆ ಸರಿಯಾದ ಕ್ಲಿಯರ್ ಡಿಮಾರ್ಕೇಶನ್ ಇದೆ. ಕಳೆದ 15-20 ವರ್ಷಗಳಿಂದ ಯಾವುದೇ ರೀತಿಯಾದಂಥ ವಿವಾದ ಇಲ್ಲದೆ ಇದ್ದಂಥ ಗ್ಯಾಲ್ವನ್ ವ್ಯಾಲಿಯಲ್ಲೂ ಕೂಡ ಚೀನಾದವರು ತಮ್ಮ ಫೋರ್ಸಸ್ ಅನ್ನ ಡಿಪ್ಲಾಯ್ ಮಾಡ್ತಿರೋದನ್ನ ಅಥವಾ ಅಲ್ಲೂ ಕೂಡ ಇಂಟ್ರೂಷನ್ ಅನ್ನ ಮಾಡ್ತಿರೋದನ್ನ ನೋಡಿದ್ರೆ ಇದು ಕ್ಲಿಯರ್ ಒಂದು ಪ್ಲಾನ್ಡ್ ಇಂಟ್ರೂಷನ್ ಆಗಿದೆ. ಹಾಗಾಗಿ ಇದಕ್ಕೆ ಕಾರಣಗಳೇನು ಅಂತ ನಾವು ನೋಡ್ತಾ ಹೋದ್ರೆ, ಈಸ್ಟರ್ನ್ ಲಡಾಖ್ ಭಾಗದಲ್ಲಿರುವಂಥ LACಗೆ ಹತ್ತಿರವಾಗಿರುವಂಥ 220 ಕಿಲೋಮೀಟರ್ ಉದ್ದದ ಡರ್ಬುಕ್ ಶೋಕ್ DBO ರೋಡ್ ಕೂಡ ಇದಕ್ಕೊಂದು ಕಾರಣ ಆಗಿರ್ಬೋದು, ಅಥವಾ ಡಿಫೆನ್ಸ್ ಲಾಜಿಸ್ಟಿಕ್ಸ್ ಅನ್ನ ಏನು ಅಪ್ಗ್ರೇಡ್ ಮಾಡ್ತಿದ್ದೇವೆ ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಇದರಿಂದ ಚೀನಾದವರು ಇನ್ಸೆಕ್ಯೂರಿಟಿಯನ್ನು ಫೀಲ್ ಮಾಡಿರ್ಬೋದು. ಅಥವಾ ಅಲ್ಲಿ ನಾವು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಡೈಲ್ಯೂಟ್ ಮಾಡೋದ್ರ ಮುಖಾಂತರವಾಗಿ ಜಮ್ಮು ಕಾಶ್ಮೀರವನ್ನು ಒಂದು ಸ್ಟೇಟ್ನಿಂದ 2 ಯೂನಿಯನ್ ಟೆರಿಟರೀಸ್ಗಳನ್ನಾಗಿ ಏನು ಮಾಡಿದ್ವಿ, ಇದು ಕೂಡ ಒಂದು ಮುಖ್ಯವಾದಂಥ ಕಾರಣ ಆಗಿರ್ಬೋದು. ಮತ್ತು ಈಗಾಗಲೇ ಈ COVID-19 ಇಂಪ್ಯಾಕ್ಟ್ನಿಂದಾಗಿ ಅಲ್ಲಿನ ಎಕಾನಮಿ ಮೇಲೆ ಕೂಡ ಇದು ಹೊಡೆತವನ್ನು ಬೀರಿದೆ. ಆಂತರಿಕ ಒತ್ತಡಗಳು ಕೂಡ ಒಂದು ಕಾರಣ ಆಗಿರ್ಬೋದು. ಅಥವಾ US ಚೈನಾ ನಡುವೆ ನಡೀತಿರ್ತಕ್ಕಂಥ ಟ್ರೇಡ್ ವಾರ್ ಕೂಡ, ಅಂದ್ರೆ US ಗೆ ನಾವು ಹತ್ತಿರ ಇರೋದ್ರಿಂದ ಈ ಟ್ರೇಡ್ ವಾರ್ ಕೂಡ ಒಂದು ರೀಸನ್ ಆಗಿರ್ಬೋದು. ಈ ಎಲ್ಲ ಕಾರಣಗಳಿಂದ ಚೀನಾ ಇಂಥ ನಡೆಯನ್ನು ತಗೊಳ್ತಾ ಇದೆ, ಅತಿಕ್ರಮಣವನ್ನ ಮಾಡ್ತಾ ಇದೆ, ತನ್ನ ಹೆಚ್ಚು ಫೋರ್ಸ್ ಅನ್ನ ಡಿಪ್ಲಾಯ್ ಮಾಡ್ತಾ ಇದೆ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿದೆ. ಭಾರತ ಮತ್ತು ಚೀನಾದ ನಡುವಿನ ಸಂಬಂಧಗಳನ್ನು ಬರೆಯುವಂಥ ಸಂದರ್ಭದಲ್ಲಿ, ಅಥವಾ ಭಾರತ ಮತ್ತು ಚೀನಾದ ನಡುವೆ LACಯಲ್ಲಿ ಈಗ ಆಗ್ತಿರ್ತಕ್ಕಂಥ ಗಡಿಯ ವಿಚಾರವಾಗಿ ಆಗಿರುವಂಥ ವಿವಾದ ಏನಿದೆ ಇದರ ಬಗ್ಗೆ ಬರೆಯುವಂಥ ಸಂದರ್ಭದಲ್ಲಿ ಈ ಎಲ್ಲ ಪಾಯಿಂಟ್ಸ್ಗಳು ನಮಗೆ ಉಪಯೋಗ ಆಗುತ್ತೆ. ಮುಂದಿನ ಆರ್ಟಿಕಲ್ 7 ಮಿತ್ಸ್ ಅಬೌಟ್ ಆನ್ಲೈನ್ ಎಜುಕೇಷನ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಎಜುಕೇಷನ್ ಅಂಡ್ ಹ್ಯೂಮನ್ ರಿಸೋರ್ಸಸ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. COVID-19 ಲಾಕ್ಡೌನ್ನ ಸಂದರ್ಭದಲ್ಲಿ ಆನ್ಲೈನ್ ಎಜುಕೇಷನ್ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಹಾಗಾಗಿ ಆನ್ಲೈನ್ ಎಜುಕೇಷನ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗ್ಬೋದು. ಆನ್ಲೈನ್ ಎಜುಕೇಷನಿನ ಪ್ರೋಸ್ ಅಂಡ್ ಕಾನ್ಸ್ನ ಬಗ್ಗೆ, ಅದರ ಮೇಲೆ ಬರುವಂಥ ಕ್ರಿಟಿಸಿಸಮ್ಸ್ಗಳ ಬಗ್ಗೆ, ಆನ್ಲೈನ್ ಎಜುಕೇಷನ್ಗಾಗಿ ಬಳಸುವಂಥ ಡಿಫ್ರೆಂಟ್ ಟೆಕ್ನಾಲಜೀಸ್ಗಳ ಬಗ್ಗೆ, ಇವೆಲ್ಲವುಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕಾಗತ್ತೆ. ಆಗ ಒಳ್ಳೆಯ ಉತ್ತರವನ್ನು ನಾವು ಮೇನ್ಸ್ನಲ್ಲಿ ಬರೀಬೋದಾಗುತ್ತೆ. ಇದ್ರ ಬಗ್ಗೆ ನಮಗೆ ಎಸ್ಸೆನಲ್ಲಿ ಕೂಡ ಕೇಳಬಹುದಾಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಡಿಸ್ಕ್ರಿಪ್ಟಿವ್ ಆಗಿ ಬರೆಯೋದಕ್ಕೆ ಕೂಡ ನಾವು ರೆಡಿ ಇರಬೇಕಾಗತ್ತೆ. ಅದರಲ್ಲಿ ಒಂದು ಪಾಯಿಂಟ್ ಏನು ಅಂತಂದ್ರೆ, ಆನ್ಲೈನ್ ಎಜುಕೇಷನ್ ಬಗ್ಗೆ ಇರುವಂಥ 7 ಮಿತ್ಸ್ಗಳನ್ನು ಇಲ್ಲಿ ಬರ್ಸ್ಟ್ ಔಟ್ ಮಾಡ್ತಾ ಇದ್ದಾರೆ. ಅಂದ್ರೆ
ಆನ್ಲೈನ್ ಎಜುಕೇಷನ್ ಬಗ್ಗೆ ನಮಗಿರ್ತಕ್ಕಂಥ ತಪ್ಪು ಕಲ್ಪನೆಗಳಿಗೆ ಸರಿ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಇದನ್ನು ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆನ್ಲೈನ್ ಶಿಕ್ಷಣ ಪದ್ಧತಿಯ ಬಗ್ಗೆ ಇರುವಂಥ ಕೆಲವೊಂದು ಮಿತ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ಇಟ್ ಈಸ್ ಫಾರ್ ಯಂಗ್ ಅಂಡ್ ಟೆಕ್ ಸ್ಯಾವಿ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು. ಅಂದರೆ ಇದು ಕೇವಲ ಯುವಕ ಜನಾಂಗಕ್ಕೆ ಸೀಮಿತಪಟ್ಟಿದ್ದು ಅಥವಾ ಕೇವಲ ಎಳೆಯ ವಿದ್ಯಾರ್ಥಿಗಳಿಗೆ ಮಾತ್ರವೇ ಅರ್ಥವಾಗುವಂಥದ್ದು ಮತ್ತು ಟೆಕ್ನಿಕಲಿ ಸೌಂಡ್ ಇರುವಂಥವರಿಗೆ ಮಾತ್ರವೇ ಇದು ಸೂಕ್ತ ಅಂತ ಹೇಳಿ ಹೇಳುವಂಥದ್ದು. ಆದರೆ ಇದು ತಪ್ಪಾಗುತ್ತೆ. ದಿನ ಕಳೆದಂತೆ ಎಲ್ಲರೂ ಕೂಡ ಟೆಕ್ನಾಲಜಿಗೆ ಒಪ್ಕೊಳ್ಳೇಬೇಕಾಗತ್ತೆ. ಯಾವ ರೀತಿಯಾಗಿ ನಾವು ಹೊಸದಾಗಿ ಬಂದಂಥ ಇನ್ನುಳಿದಂಥ ಟೆಕ್ನಾಲಜೀಸ್ಗಳಿಗೂ ಕೂಡ ದಿನ ಕಳೆದಂತೆ ಯಾವ ವಯಸ್ಸಿನವರಾದರೂ ಕೂಡ ಎಲ್ಲರೂ ಒಪ್ಕೊಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಆನ್ಲೈನ್ ಶಿಕ್ಷಣ ಪದ್ಧತಿಗೂ ಕೂಡ ಎಲ್ಲರೂ ಒಪ್ಕೊಳ್ತಾರೆ. ಹಾಗಾಗಿ ಇದು ತಪ್ಪಾಗುತ್ತೆ. ಮತ್ತು ಈಗೇನು ನಾವು ಅನ್ಕೋತಿದ್ದೇವೆ ಅಂದರೆ ಈ ಕೋವಿಡ್-19 ಕ್ರೈಸಿಸ್ನಿಂದಾಗಿ ಈಗ ಲಾಕ್ಡೌನ್ ಏನು ಅನೌನ್ಸ್ ಆಗಿತ್ತು, ಇಂಥ ಸಂದರ್ಭದಲ್ಲಿ ಈ ಬೇರೆ ವಿಧಿಯೇ ಇಲ್ಲದೆ ಇರೋದ್ರಿಂದ ಇದೊಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಆಗಿತ್ತು. ಈಗ ಕೆಲವು ದಿನಗಳಿಗೆ ಮಾತ್ರವೇ ಇದು ಸೀಮಿತವಾಗಿರುತ್ತೆ. ನಂತರದಲ್ಲಿ ಆನ್ಲೈನ್ ಶಿಕ್ಷಣ ಪದ್ಧತಿ ಮುಂದುವರಿಯೋಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆಗಿದ್ರೆ ಇದು ಕೂಡ ತಪ್ಪಾಗುತ್ತೆ. ಯಾಕೆ ಅಂದರೆ ಆನ್ಲೈನ್ ಶಿಕ್ಷಣ ಪದ್ಧತಿ ಅನ್ನುವಂಥದ್ದು ಇನ್ನು ಮುಂದೆ ಬರುವಂಥ ಶಿಕ್ಷಣದ ಮೆಥಡ್ಸ್ಗಳಲ್ಲಿ ಇದು ಕೂಡ ಒಂದಾಗಿ ಉಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಮತ್ತು ಕೆಲವರ ಅಭಿಪ್ರಾಯ ಏನು ಅಂದರೆ ಇದು ನಾಟ್ ಇಗ್ಯಾಲಿಟೇರಿಯನ್ ಅಂತ ಹೇಳಿ, ಅಂದರೆ ಎಲ್ಲರಿಗೂ ಕೂಡ ಸಮಾನವಾಗಿ ಇದನ್ನು ಕಲಿಯುವಂಥ ಅವಕಾಶ ಇರೋದಿಲ್ಲ. ಹಾಗಾಗಿ ಇದು ಇಗ್ಯಾಲಿಟೇರಿಯನ್ ಅಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಇದು ತಕ್ಕ ಮಟ್ಟಿಗೆ ನಿಜ ಆದರೂ ಕೂಡ ಈ ನಾಟ್ ಇಗ್ಯಾಲಿಟೇರಿಯನ್ ಅನ್ನುವಂಥದ್ದು ಹೋಗಲಾಡಿಸಿ ಇದನ್ನು ಕೂಡ ಎಲ್ಲರಿಗೂ ಸಮಾನವಾಗಿ ಸಿಗುವಂತೆ ಮಾಡಬೇಕು ಅಂತ ಹೇಳಿನೇ ಸಾಕಷ್ಟು ಸ್ಕೀಮ್ಸ್ಗಳನ್ನು ಕೂಡ ಸರ್ಕಾರ ತರ್ತಾ ಇರುವಂಥದ್ದು. ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಕೆಲವೊಂದು ಸ್ಕೀಮ್ಗಳ ಅಡಿಯಲ್ಲಿ ಫ್ರೀಯಾಗಿ ವೈಫೈಯನ್ನು ಅಥವಾ ಫ್ರೀಯಾಗಿ ಇಂಟರ್ನೆಟ್ಟನ್ನು ನೀಡುವಂಥದ್ದಾಗಿರ್ಬೋದು, ಇಂಥ ಕಾರ್ಯಗಳನ್ನು ಸರ್ಕಾರ ಕೂಡ ಮಾಡ್ತಾ ಇದೆ. ಮುಂಬರುವಂಥ ದಿನಗಳಲ್ಲಿ ಎಲ್ಲರ ಬಳಿ ಕೂಡ ಸ್ಮಾರ್ಟ್ ಫೋನ್ಸ್ಗಳ ಆಕ್ಸೆಸ್ ಇರ್ಬೋದು. ಹಾಗಾಗಿ ನಾಟ್ ಇಗ್ಯಾಲಿಟೇರಿಯನ್ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಇದು ಸತ್ಯಾಗಿ ಉಳ್ಕೊಳ್ಳೋದಿಲ್ಲ. ಮತ್ತು ಇವೆನ್ಚುಯಲಿ ಇದೇನು ಮಾಡುತ್ತೆ, ಟೀಚರ್ಸನ್ನು ಈಗೇನು ಎಕ್ಸಿಸ್ಟಿಂಗ್ ಕ್ಲಾಸ್ ರೂಮ್ ಟೀಚಿಂಗ್ ಮೆಥಡ್ ಇದೆ ಈ ಪದ್ಧತಿಯನ್ನೇ ರಿಪ್ಲೇಸ್ ಮಾಡಿ ಟೀಚರ್ಸ್ಗಳ ಅವಶ್ಯಕತೆಯನ್ನೇ ತೆಗೆದುಹಾಕುತ್ತೆ ಅನ್ನುವಂಥದ್ದು ಕೆಲವು ಟೀಚರ್ಸ್ಗಳ ಭಯ ಆಗಿರುವಂಥದ್ದು. ಈ ಆನ್ಲೈನ್ ಶಿಕ್ಷಣ ಪದ್ಧತಿಯು ಈಗಿರುವಂಥ ಟ್ರೆಡಿಷನಲ್ ಎಜುಕೇಷನ್ ಸಿಸ್ಟಮ್ಗಿಂತ ಒಂದಷ್ಟು ವಿಭಿನ್ನವಾಗಿರೋದ್ರಿಂದ ಕೆಲವೊಂದು ಎಕ್ಸ್ಟ್ರಾ ಸ್ಕಿಲ್ಸ್ಗಳನ್ನು ಶಿಕ್ಷಕರಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ ಹೊರತು ಇದರಿಂದಾಗಿ ಈಗೇನು ಟ್ರೆಡಿಷನಲ್ ನಮ್ಮ ಕ್ಲಾಸ್ ರೂಮ್ ಶಿಕ್ಷಣ ಪದ್ಧತಿ ಇದೆ ಅದನ್ನೇ ಕಂಪ್ಲೀಟಾಗಿ ತೆಗೆದುಹಾಕುತ್ತೆ ಅನ್ನುವಂಥದ್ದು ಅಥವಾ ಅದನ್ನು ರೀಪ್ಲೇಸ್ ಮಾಡುತ್ತೆ ಅನ್ನುವಂಥದ್ದು ತಪ್ಪಾಗುತ್ತೆ. ಅಂದರೆ ಕೆಲವೊಂದು ಕಲಿಕೆಯನ್ನು ಶಿಕ್ಷಕರು ಮಾಡ್ಕೊಳ್ಬೇಕಾಗತ್ತೆ. ಆದರೆ ಇದು ಕಂಪ್ಲೀಟ್ ಆಗಿ ಶಿಕ್ಷಕರ ಬದಲಾಗಿ ಬರುವಂಥ ಒಂದು ಆಲ್ಟರ್ನೇಟಿವ್ ಮೆಥಡ್ ಆಗಿ ಉಳ್ಕೊಳ್ಳೋದಿಲ್ಲ. ಮತ್ತು ಸ್ಟೂಡೆಂಟ್ಸ್ ಪ್ರಿಫರ್ ಫೇಸ್ ಟು ಫೇಸ್ ಟೀಚಿಂಗ್ ನಾಟ್ ಆನ್ಲೈನ್ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಕೆಲವೊಬ್ಬರ ಅವಶ್ಯಕತೆಗಳು ವಿಭಿನ್ನವಾಗಿರುತ್ತೆ. ಅಂದರೆ ಕೆಲವರು ಕ್ಲಾಸಸ್ಗೆ ಹೋಗದೇನೆ ಕಲಿಬೇಕಾಗಿರುವಂಥ ಅವಶ್ಯಕತೆ ಇದ್ದೇ ಇರುತ್ತೆ. ಅಂಥವರಿಗೆ ಅವರಿಗಾದ್ರೂ ಉಪಯೋಗ ಆಗೋದಕ್ಕೆ ಆನ್ಲೈನ್ ಶಿಕ್ಷಣ ಪದ್ಧತಿ ಬೇಕಾಗುತ್ತೆ. ಮತ್ತು ಕೆಲವರಿಗೆ ಫೇಸ್ ಟು ಫೇಸ್ಗಿಂತಲೂ ಆನ್ಲೈನ್ ಶಿಕ್ಷಣ ಪದ್ಧತಿಯೇ ಸರಿ ಅಂತ ಕಾಣಿಸ್ಬೋದಾಗುತ್ತೆ. ಆನ್ಲೈನ್ ಶಿಕ್ಷಣ ಪದ್ಧತಿಯಲ್ಲೂ ಕೂಡ ನಾವು ಫೇಸ್ ಟು ಫೇಸ್ ಆಗಿ ಕಲಿಸುವಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟು ಕಲಿಸ್ಬೋದಾಗಿರುತ್ತೆ. ಮತ್ತು ಇದೆಲ್ಲವೂ ಕೂಡ ಶಿಕ್ಷಕ ಮಾಡುವಂಥ ಕಂಟೆಂಟ್ನ ಮೇಲೆ ಅರ್ಥ ಮಾಡುವಂಥ ಪಾಠದ ರೀತಿಯ ಮೇಲೆ ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ ಹೊರತು ಇದು ಶಿಕ್ಷಣ ಕೇವಲ ಯಾವ ಮೋಡ್ನಲ್ಲಿ ನೀಡ್ತಿದ್ದೇವೆ ಅನ್ನುವಂಥದ್ದು ಮಾತ್ರವೇ ಇಂಪಾರ್ಟೆಂಟ್ ಆಗೋದಿಲ್ಲ. ಕೆಲವರ ಅಭಿಪ್ರಾಯ ಅಂದರೆ ಆನ್ಲೈನ್ ಶಿಕ್ಷಣ ಪದ್ಧತಿ ಎಫೆಕ್ಟಿವ್ ಆಗಿ ಇರೋದಿಲ್ಲ ಅನ್ನುವಂಥದ್ದು. ಇದು ಕೂಡ ಹಿಂದಿನ ಪಾಯಿಂಟ್ನ ರೀತಿಯಲ್ಲಿಯೇ, ಅಂದರೆ ಯಾವ ಮೋಡ್ನಲ್ಲಿ ಟೀಚ್ ಮಾಡ್ತೀವಿ ಅನ್ನೋದಕ್ಕಿಂತ ಟೀಚ್ ಮಾಡುವಂಥ ಶಿಕ್ಷಕ ಎಷ್ಟು ಪ್ರಿಪೇರ್ಡ್ ಆಗಿರ್ತಾನೆ, ಅವನ ಬಳಿ ಇರ್ತಕ್ಕಂಥ ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಅವನು ಯಾವ ರೀತಿಯಲ್ಲಿ ಟೀಚ್ ಮಾಡ್ತಾ ಇರ್ತಾನೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗೋದ್ರಿಂದ ಇದು ಕೇವಲ ಯಾವ ಮೋಡ್ನಲ್ಲಿ ಪಾಠ ಮಾಡ್ತೇವೆ ಅನ್ನುವಂಥದ್ರಲ್ಲಿ ಇಂಪಾರ್ಟೆನ್ಸನ್ನು ಹೊಂದಿರೋದಿಲ್ಲ. ಹಾಗಾಗಿ ಇದು ಕೂಡ ತಪ್ಪಾಗಿರುತ್ತೆ. ಇನ್ನು ಕಡೆಯದಾಗಿ ಕೆಲವರು ಅಂದ್ಕೊಳ್ತೇವೆ ಈಗ ಆನ್ಲೈನ್ ಶಿಕ್ಷಣ ಪದ್ಧತಿಯಿಂದ ಡಿಗ್ರೀಸ್ಗಳನ್ನು ಡಿಪ್ಲೊಮೋಸ್ಗಳನ್ನು ಪಡೆಯುವಂಥದ್ದು ವ್ಯಾಲ್ಯೂಡ್ ಆಗಿರಲ್ಲ ಈ ಡಿಪ್ಲೊಮೋಸ್ ಅಥವಾ ಡಿಗ್ರೀಸ್ಗಳು ಅಂತ ಹೇಳಿ. ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಡಿಗ್ರಿ ಮತ್ತು ಡಿಪ್ಲೊಮೋಗಳನ್ನೇನು ಆನ್ಲೈನ್ ಎಜುಕೇಷನ್ ಅಲ್ಲಿ ಪಡಿತೇವೆ ಇದಕ್ಕೆ ಅಷ್ಟಾಗಿ ವ್ಯಾಲ್ಯೂ ಅಂದರೆ ಕ್ಲಾಸ್ ರೂಮ್ ಟೀಚಿಂಗಿಗೆ ಇರುವಷ್ಟು ಬೆಲೆ ಅಥವಾ ಮೌಲ್ಯ ಇಲ್ಲ ಅನ್ನುವಂಥದ್ದು ನಮಗೆ ಮೇಲುನೋಟಕ್ಕೆ ಕಂಡರೂ ಕೂಡ ಒಳಗೆ ಈಗ ಯಾವುದೇ ಒಂದು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ಗೆ ನಾವು ಅಪ್ಲಿಕೇಶನ್ ಅನ್ನು ಹಾಕಬೇಕು ಅಂತ ಅಂದರೆ ನೀವು ದೂರ ಶಿಕ್ಷಣದಿಂದ ಅಥವಾ ಆನ್ಲೈನ್ ಎಜುಕೇಷನಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ದೀರೋ ಇಲ್ವೋ ಅಂತ ಕೇಳೋದಿಲ್ಲ. ಬದಲಾಗಿ ಆ ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಷ್ಟಕ್ಕೆ ಮಾತ್ರನೇ ಕೇಳುವಂಥದ್ದು. ಹಾಗಾಗಿ ಈ ರೀತಿಯ ಮಾತು ಕೂಡ ತಪ್ಪಾಗುವಂಥದ್ದು. ಇದಕ್ಕೂ ಕೂಡ ಅದರದೇ ಆದಂಥ ವ್ಯಾಲ್ಯೂ ಇರೋದ್ರಿಂದ ಇದು ಕೂಡ ತಪ್ಪಾಗುತ್ತೆ. ಒಟ್ಟಾರೆಯಾಗಿ ಆನ್ಲೈನ್ ಶಿಕ್ಷಣವನ್ನು ಕೇವಲ ಕ್ರಿಟಿಸೈಸ್ ಮಾಡುವ ಬದಲು ಇದರಲ್ಲಿರ್ತಕ್ಕಂಥ ಒಳ್ಳೆಯ ಮುಖಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ. ಇದರ ಪ್ರೋಸ್ ಅಂಡ್ ಕಾನ್ಸ್ ಎರಡನ್ನು ಪ್ರಾಪರ್ ಆಗಿ ತಿಳ್ಕೊಂಡು ಯಾವುದೇ ಒಂದು ರೀತಿಯಾದಂಥ ಪ್ರಶ್ನೆಗಳು ಕೊಟ್ಟಾಗ ನಾವು ಇದನ್ನು ಕ್ರಿಟಿಕಲಿ ಅನಲೈಸ್ ಮಾಡೋದಕ್ಕೂ ಗೊತ್ತಿರಬೇಕಾಗತ್ತೆ. ಮತ್ತು ಇದರ ಬಗ್ಗೆ ನಮಗೆ ಎಸ್ಸೆ ಅಂದರೆ ಸಮ್ವೇರ್ ರಿಲೇಟೆಡ್ ಟು ಆನ್ಲೈನ್ ಎಜುಕೇಷನ್ ಯಾವುದೇ ಕಂಟೆಕ್ಸ್ನಲ್ಲಿ ಎಸ್ಸೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಈಗ ಆನ್ಲೈನ್ ಎಜುಕೇಷನಿನ ಪ್ರಾಮುಖ್ಯತೆ ಹೆಚ್ಚಾಗ್ತಿರೋದ್ರಿಂದ. ಹಾಗಾಗಿ ಒಂದಷ್ಟು ಇದರ ವಿಚಾರವಾಗಿ ಆಲೋಚನೆ ಮಾಡಿಕೊಂಡು ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಎಸ್ಸೆ ಬರೆಯೋದಕ್ಕೆ ನೀವು ಪಾಯಿಂಟ್ಸ್ಗಳನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಇವತ್ತಿನ ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇನ್ ಪರ್ಷಿಯನ್ ಗಲ್ಫ್ ಲಿಟೋರಲ್ ಕೋಆಪರೇಟಿವ್ ಸೆಕ್ಯೂರಿಟಿ ಈಸ್ ಕೀ ಅನ್ನೋದು ನಮ್ಮ ಮೊದಲ ಎಡಿಟೋರಿಯಲ್ ಆಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಆ್ಯಂಡ್ ಪಾಲಿಟಿಕ್ಸ್ ಆಫ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಎಡಿಟೋರಿಯಲ್ನಲ್ಲಿ ಮುಖ್ಯವಾಗಿ ಪರ್ಷಿಯನ್ ಗಲ್ಫ್ ಈ ರೀಜನ್ ಏನಿದೆ ಲಿಟೋರಲ್, ಇದರಲ್ಲಿ ಬರುವಂಥ ಲಿಟೋರಲ್ ರಾಷ್ಟ್ರಗಳು ಇವೆಲ್ಲವೂ ಕೂಡ ಒಂದು ಜಿಯೋಪೊಲಿಟಿಕಲ್ ಯೂನಿಟ್ ಆಗಿ ಯಾವ ರೀತಿಯಾಗಿ ಎವಾಲ್ವ್ ಆಯಿತು, ಈ ಜಿಯೋಪೊಲಿಟಿಕಲ್ ರೀಜನ್ನಲ್ಲಿ ಯಾವ ರೀತಿಯಾಗಿ ಸ್ಟೆಬಿಲಿಟಿಯನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು US
ಮತ್ತು ಇಲ್ಲಿರ್ತಕ್ಕಂಥ ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂದರೆ ಈ ಪರ್ಷಿಯನ್ ಗಲ್ಫ್ನಲ್ಲಿ ಬರುವಂಥ ಎಷ್ಟೋ ರಾಷ್ಟ್ರಗಳು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್, US ಮತ್ತು ಗಲ್ಫ್ ಕೋಆಪರೇಷನ್ ಕೌನ್ಸಿಲಿನ ಸಂಬಂಧಗಳ ಬಗ್ಗೆ ಇವೆಲ್ಲವನ್ನು ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ಬೋದಾಗುತ್ತೆ. ಇದರ ನಂತರದಲ್ಲಿ ಈ ಪರ್ಷಿಯನ್ ಗಲ್ಫ್ ಯಾವ ರೀತಿಯಾಗಿ ಭಾರತದಲ್ಲಿ ಮಹತ್ವವನ್ನು ಹೊಂದಿದೆ, ಈ ರೀಜನ್ನಲ್ಲಿ ಆಗುವಂಥ ಬದಲಾವಣೆಗಳಾಗಿರ್ಬೋದು ಅಥವಾ ಈ ರೀಜನ್ನಲ್ಲಿ ಆಗುವಂಥ ಯಾವುದೇ ರೀತಿಯ ಬದಲಾವಣೆಗಳು ಭಾರತಕ್ಕೆ ಹೇಗೆ ಸಂಬಂಧಪಟ್ಟಿರುತ್ತೆ, ಇವೆಲ್ಲವನ್ನು ನಾವು ಈ ಎಡಿಟೋರಿಯಲ್ನಲ್ಲಿ ಡಿಸ್ಕಸ್ ಮಾಡುವುದಾಗುತ್ತೆ. ಪರ್ಷಿಯನ್ ಗಲ್ಫ್ನ ಜಿಯೋಗ್ರಫಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುವಂಥ ಒಂದು ರೀಜನ್ ಆಗಿರುತ್ತೆ. ಇದರಲ್ಲಿ ಪರ್ಷಿಯನ್ ಗಲ್ಫನ್ನು ಕವರ್ ಮಾಡುವಂಥ ಅಥವಾ ಇದರಲ್ಲಿ ಬೌಂಡ್ರಿಯನ್ನು ಹೊಂದಿರತಕ್ಕಂಥ ಪರ್ಷಿಯನ್ ಗಲ್ಫ್ನೊಟ್ಟಿಗೆ ಬೌಂಡ್ರಿಯನ್ನು ಹೊಂದಿರತಕ್ಕಂಥ ಕಂಟ್ರೀಸ್ಗಳು ಯಾವುದು, ಅದರಲ್ಲಿ ನಾರ್ತ್ನಿಂದ ಸೌತಿಗೆ ಬರುವಂಥದ್ದು ಯಾವ ಕಂಟ್ರೀಸ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಸಿಟೀಸ್ಗಳು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಯಾವ ಸಿಟೀಸ್ಗಳು ಬರುತ್ತೆ ಅನ್ನುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಗಲ್ಫ್ ಆಫ್ ಒಮೆನ್ ಆಗಿರ್ಬೋದು, ಮುಖ್ಯವಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಆಗಿರ್ಬೋದು, ಇವು ಯಾವ ರಾಷ್ಟ್ರಗಳೊಟ್ಟಿಗೆ ಗಡಿಯನ್ನು ಹೊಂದುತ್ತವೆ, ಇವೆಲ್ಲವೂ ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ರೀಜನ್ನಿನ ಮ್ಯಾಪ್ ವರ್ಕನ್ನು ನೀವು ತುಂಬಾ ಸ್ಟ್ರಾಂಗ್ ಆಗಿ ಮಾಡಿರಬೇಕಾಗುತ್ತೆ. ಪರ್ಷಿಯನ್ ಗಲ್ಫನ್ನು ಕತಾರ್ ಆಗಿರ್ಬೋದು, UAE ಆಗಿರ್ಬೋದು, ಒಮನ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಕುವೈತ್, ಇರಾನ್ ಇವೆಲ್ಲವೂ ಕೂಡ ಸುತ್ತುವರೆದಿವೆ. ಹಾಗಾಗಿ ಇವೆಲ್ಲವೂ ಕೂಡ ಪರ್ಷಿಯನ್ ಗಲ್ಫ್ನೊಟ್ಟಿಗೆ ಬೌಂಡ್ರಿಯನ್ನು ಶೇರ್ ಮಾಡಿಟ್ಕೊಳ್ತಕ್ಕಂಥ ರೀಜನ್ಸ್ಗಳು ಅನ್ನುವಂಥದ್ದು ನಮಗೆ ಗೊತ್ತಿರಲಿ. 1970ಕ್ಕೂ ಮುಂಚೆ ಬ್ರಿಟಿಷ್ ಈ ಭಾಗವನ್ನು ಅಡ್ಮಿನಿಸ್ಟರ್ ಮಾಡ್ತಾ ಇತ್ತು. ಆದರೆ ಒಮ್ಮೆ ಅವರು ಬಿಟ್ಟು ಹೋದಂಥ ನಂತರದಲ್ಲಿ ಇಲ್ಲಿನ ತಮ್ಮ ದೇಶಗಳು ಒಂದು ಇಂಪಾರ್ಟೆನ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಅಂದರೆ ಎಲ್ಲ ರಾಷ್ಟ್ರಗಳು ಕೂಡ ತನ್ನ ಪ್ರಾಮುಖ್ಯತೆಯನ್ನು ಹೆಚ್ಚುಗೊಳಿಸ್ಕೊಳ್ಳೋದಕ್ಕೆ ಇಲ್ಲಿ ಒಬ್ಬರ ಮೇಲೊಬ್ಬರು ಅಧಿಕಾರವನ್ನು ತೋರಿಸೋದಕ್ಕೆ ಅಂತ ಹೇಳಿ ಹಾತೊರಿತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ US-ನವರು ಇಂಟರ್ನಲ್ ಪೊಲಿಟಿಕ್ಸ್ನಲ್ಲಿ ಇನ್ವಾಲ್ವ್ ಆಗ್ತಾರೆ. US-ನ ಆಸಕ್ತಿ ಏನು ಅಂತ ಅಂದರೆ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಇರತಕ್ಕಂಥ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ US-ನ ಗುರಿಯಾಗಿರುತ್ತೆ ಮತ್ತು ಈ ಪ್ರದೇಶಕ್ಕಿರುವಂಥ ಜಿಯೋ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಕೂಡ US-ಗೆ ಕಾರಣ ಆಗುತ್ತೆ ಈ ರೀಜನ್ನಲ್ಲಿ ತನ್ನ ಹೆಚ್ಚು ಆಸಕ್ತಿಯನ್ನು ತೋರಿಸೋದಕ್ಕೆ. ಈ ರೀಜನ್ನಲ್ಲಿ ಬರುವಂಥ ದೇಶಗಳ ನಡುವೆ ಒಬ್ಬರಿಗೊಬ್ಬರಿಗೆ ರೈವಲ್ರಿ ಇರೋದ್ರಿಂದ ಮತ್ತು ಹೊರ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಕೂಡ ಬಹಳನೇ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಈ ರೀಜನ್ನಲ್ಲಿ ಸ್ಟೆಬಿಲಿಟಿಯನ್ನು ಕಾಪಾಡ್ಕೊಳ್ಳೋದಕ್ಕೆ, ಪೀಸನ್ನು ಸೆಕ್ಯೂರಿಟಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಫ್ರೇಮ್ವರ್ಕ್ ಅನ್ನು ಸೆಟಪ್ ಅನ್ನುವಂಥದ್ದು ಬೇಕಾಗುತ್ತೆ. ಯಾವ ರೀತಿಯಾಗಿ ಈ ರೀಜನ್ನಲ್ಲಿ ಸ್ಟೆಬಿಲಿಟಿ ಮತ್ತು ಸೆಕ್ಯೂರಿಟಿಯನ್ನು ಕಾಪಾಡ್ಕೊಳ್ಳೋದು ಅಂತ ಅಂದರೆ ಯಾವುದೇ ರೀತಿಯಾದಂತೆ ಸಿವಿಲ್ ವಾರ್ಸ್ಗಳು ಈ ಯಾವುದೇ ಕಂಟ್ರೀಸ್ಗಳಲ್ಲಿ ಪರ್ಷಿಯನ್ ಗಲ್ಫಿನ ಯಾವುದೇ ರಾಷ್ಟ್ರಗಳಲ್ಲಿ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಪೀಸ್ ಆ್ಯಂಡ್ ಸ್ಟೆಬಿಲಿಟಿಯನ್ನು ಅವರು ಕಾಪಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ರೀಜನ್ ಸ್ಟೆಬಿಲಿಟಿ ಬಗ್ಗೆ ಮಹತ್ವವನ್ನು ನೀಡಬೇಕಾಗುತ್ತೆ. ಮತ್ತು ಇಲ್ಲಿರ್ತಕ್ಕಂಥ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಸ್ಟ್ರಾಂಗ್ ಆಗಿ ಈ ರಾಷ್ಟ್ರಗಳು ಹೊಂದಿದೆ ಅನ್ನೋದನ್ನ ನಾವೀಗಾಗಲೇ ನೋಡಿದ್ವಿ. ಈ ರೀತಿಯಾಗಿ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ರಿಚ್ ಕಂಟ್ರೀಸ್ಗಳಾಗಿರುವಂಥ ಈ ಕಂಟ್ರೀಸ್ಗಳು ಅವರಲ್ಲೇ ಇರ್ತಕ್ಕಂಥ ರಿಸೋರ್ಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವರಿಗೆ ಕಂಪ್ಲೀಟ್ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕಾಗತ್ತೆ. ಹೈಡ್ರೋಕಾರ್ಬನ್ಸ್ಗಳಾಗಿರ್ಬೋದು, ಈ ರೀತಿಯ ರಿಸೋರ್ಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ಫ್ರೀ ಆಗಿರಬೇಕಾಗುತ್ತೆ. ಯಾವುದೇ ಫಾರಿನ್ ನ್ಯಾಷನಲ್ಸ್ನ ಮೇಲೆ ಅವರು ಡಿಪೆಂಡೆನ್ಸಿಯನ್ನು ಹೊಂದಿರಬೇಕಾಗಿಲ್ಲ ಮತ್ತು ಕಮರ್ಷಿಯಲ್ ಶಿಪ್ಪಿಂಗಿಗೆ ಫ್ರೀಡಮ್ ಅನ್ನು ಹೊಂದಿರಬೇಕಾಗುತ್ತೆ ಈ ರಾಷ್ಟ್ರಗಳು. ಈಗ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನುವಂಥದ್ದು ಈ ಪ್ರದೇಶದಲ್ಲಿರುವಂಥ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಬಹಳನೇ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ಶಿಪ್ಪಿಂಗ್ನ ವಿಚಾರದಲ್ಲಿ. ಏಕೆಂದರೆ ಲಾಟ್ ಆಫ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸಸ್ ವಿಲ್ ಪಾಸ್ ಥ್ರೂ ದ ಸ್ಟ್ರೈಟ್. ಹಾಗಾಗಿ ಈ ಪ್ರದೇಶದಲ್ಲಿ ಇದಕ್ಕೆ ಸಾಕಷ್ಟು ಮಹತ್ವ ಅನ್ನುವಂಥದ್ದು ಇದೆ. ಇದೆಲ್ಲರಿಗೂ ಕೂಡ ಫ್ರೀಯಾಗಿ ಆಕ್ಸೆಸಿಬಲ್ ಆಗಿರಬೇಕಾಗುತ್ತೆ. ಯಾವುದೋ ಒಂದು ರಾಷ್ಟ್ರ ಇದನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಆಗ ಎಲ್ಲ ರಾಷ್ಟ್ರಗಳಿಗೆ, ಇಲ್ಲಿರ್ತಕ್ಕಂಥ ಪರ್ಷಿಯನ್ ಗಲ್ಫಿನ ರಾಷ್ಟ್ರಗಳಿಗೆ ಇರುವಂಥ ಚಾನ್ಸಸ್ಗಳು ಕಡಿಮೆ ಆಗುತ್ತೆ. ಬೇರೆ ರಾಷ್ಟ್ರಗಳೊಂದಿಗೆ ಟ್ರೇಡನ್ನು ಮಾಡೋದಕ್ಕೆ ಅಥವಾ ಅವರ ಕಮರ್ಷಿಯಲ್ ಶಿಪ್ಪಿಂಗಿಗೆ ಇದು ನೆರವಾಗೋದಿಲ್ಲ. ಹಾಗಾಗಿ ಎಲ್ಲ ರಾಷ್ಟ್ರಗಳಿಗೂ ಕೂಡ ಫ್ರೀಡಮನ್ನು ಕಮರ್ಷಿಯಲ್ ಶಿಪ್ಪಿಂಗಿಗೆ ನೀಡುವಂತೆ ಇವರು ಮಾಡುವಂಥ ಈ ಫ್ರೇಮ್ ವರ್ಕ್ ಇರಬೇಕಾಗತ್ತೆ. ಈ ಪರ್ಷಿಯನ್ ಗಲ್ಫ್ನಲ್ಲಿ US-ನ ರೋಲ್ ಏನು ಅಂತ ನೋಡೋದಾದರೆ, ಪರ್ಷಿಯನ್ ಗಲ್ಫ್ನಲ್ಲಿ ಮುಖ್ಯವಾಗಿ ಎರಡು ಡಿವೈಡ್ ಆಗೋದನ್ನು ನೋಡ್ಬೋದಾಗುತ್ತೆ. ಎರಡು ರಾಷ್ಟ್ರಗಳ ಮುಖ್ಯವಾದಂಥ ವಿಭಜನೆಯನ್ನು ಕಾಣ್ಬೋದಾಗುತ್ತೆ. ಒಂದು ಇರಾನ್, ಮತ್ತೊಂದು ಸೌದಿ ಅರೇಬಿಯಾ. ಅಂದರೆ ಈ ಎರಡೂ ರಾಷ್ಟ್ರಗಳ ಮೇಲೆ ಯಾವ ರೀತಿಯಾಗಿ ಡೆವಲಪ್ಡ್ ಅಥವಾ ಈ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಚಾಪನ್ನು ಮೂಡಿಸಬೇಕು ಅಂತ ಹೇಳಿ ಇನ್ನುಳಿದಂಥ ಹೊರ ರಾಷ್ಟ್ರಗಳು ಹೋದಾಗ, ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿ ಇಂಡಿಯಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, US ಆಗಿರ್ಬೋದು, ಇಂಥ ರಾಷ್ಟ್ರಗಳು ಈ ಪ್ರದೇಶದಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟನ್ನು ಪಡ್ಕೊಳ್ಬೇಕು ಅಂತ ಹೋದರೆ ಐದರ್ ಅವರು ಸೌದಿ ಅರೇಬಿಯಾದೊಟ್ಟಿಗೆ ಮತ್ತು ಇರಾನ್ನೊಟ್ಟಿಗೆ ಯಾವ ರೀತಿಯ ರಿಲೇಷನ್ಶಿಪ್ಸ್ ಅನ್ನು ಹೊಂದಿದ್ದಾರೆ, ಇವರು ಯಾರ ಪರವಾಗಿ ಇದ್ದಾರೆ ಅನ್ನುವಂಥದ್ರ ಮೇಲೆ ಈ ಪ್ರದೇಶದಲ್ಲಿ ನಾವು ಯಾವ ರೀತಿಯ ಅಡ್ವಾಂಟೇಜಸ್ ಅನ್ನು ತಗೊಳ್ಬೋದು ಅಥವಾ ಯಾವ ರೀತಿಯ ಇನ್ವಾಲ್ವ್ಮೆಂಟ್ ಅನ್ನು ಮಾಡಬಹುದು ಅನ್ನುವಂಥದ್ದು ಡಿಪೆಂಡ್ ಆಗಿರುತ್ತೆ. ಮೊದಲಿಗೆ US-ನವರು ಈ ಪ್ರದೇಶದ ಇಂಟರ್ನಲ್ ಪಾಲಿಟಿಕ್ಸ್ನಲ್ಲಿ ಇನ್ವಾಲ್ವ್ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣ್ತಾರೆ. ಯಾಕೆ ಅಂದರೆ ಸೌದಿ ಅರೇಬಿಯಾ ಆಗಿರ್ಬೋದು, ಇನ್ನಷ್ಟು ರಾಜ್ಯಗಳ ಬ್ಯಾಕಪ್ ಅನ್ನುವಂಥದ್ದು US-ಗೆ ಇರುತ್ತೆ. ಅಂದರೆ ಇರಾನ್ನ ವಿರುದ್ಧವಾಗಿ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಆ ರೀತಿಯಾದಂಥ ಬ್ಯಾಕಪ್ ಅನ್ನುವಂಥದ್ದು US-ಗೆ ಇರುತ್ತೆ. ಹಾಗಾಗಿ US ಮೊದಲು ಯಶಸ್ಸನ್ನು ಕಂಡರೂ ಕೂಡ ಈಗ ಈ ಪ್ರದೇಶದಲ್ಲಿ ಈ ಎಲ್ಲ ರಾಷ್ಟ್ರಗಳಿಗೂ ಇರುವಂಥ ಅವರದೇ ಆದಂಥ ಪ್ರಾಮುಖ್ಯತೆಗಳು ವಿಭಿನ್ನವಾಗಿದೆ. ಕೆಲವು ರಾಷ್ಟ್ರಗಳಲ್ಲಿ, ಉದಾಹರಣೆಗೆ ಯೆಮನ್ ಆಗಿರ್ಬೋದು, ಸಿರಿಯಾ ಆಗಿರ್ಬೋದು, ಲಿಬಿಯಾ ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ಈಗ ನಾವು ಸಿವಿಲ್ ವಾರ್ ಅನ್ನು ನೋಡ್ತಾ ಇದ್ದೇವೆ.
ಈ ರೀತಿಯಾಗಿ ಕೆಲವೊಂದು ರಾಷ್ಟ್ರಗಳಿಗೆ ಅವರದೇ ಆದಂಥ ಸಮಸ್ಯೆಗಳಿದೆ, ಕೆಲವೊಂದು ರಾಷ್ಟ್ರಗಳಿಗೆ ಅವರದೇ ಆದಂಥ ಪ್ರಾಮುಖ್ಯತೆ ಇದೆ. ಮತ್ತು ಕೆಲವೊಂದು ಟೆರರ್ ಔಟ್ಫಿಟ್ಸ್ಗಳು ಕೂಡ ಇನ್ವಾಲ್ವ್ ಆಗುವಂತೆ ಈ ಪ್ರದೇಶದಲ್ಲಿ ವಾರ್ಸ್ಗಳು ಕೂಡ ನಡೀತಾ ಇದೆ. ಅಂದ್ರೆ ಶಾಂತಿ ಅನ್ನುವಂಥದ್ದು ಈ ಪ್ರದೇಶದಲ್ಲಿ ಕದಡಿದೆ. ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆನ್ಸ್ ಆಗುತ್ತೆ. ಅಂದ್ರೆ ಅಲ್ಲಿ ಶಾಂತಿಯನ್ನು ಕಾಪಾಡುವಂಥದ್ದು, ಸೆಕ್ಯೂರಿಟಿಯನ್ನು ತರುವಂಥದ್ದು, ಆ ರೀಜನ್ ಅಲ್ಲಿ ಸ್ಟೆಬಿಲಿಟಿಯನ್ನು ತರುವಂಥದ್ದು ಕೂಡ ಅವರಿಗೆ ಪ್ರಾಮುಖ್ಯತೆ ಆಗಿದೆ. ಮತ್ತು ಈಗ US ಅನ್ನುವಂಥದ್ದು ತನ್ನ ಪಾಲಿಸಿಯನ್ನು ಶಿಫ್ಟ್ ಮಾಡಿದೆ. ಅಂದ್ರೆ US ಫಸ್ಟ್ ಅನ್ನುವಂಥ ಪಾಲಿಸಿ ಈಗ US ನಲ್ಲಿ ಇರುವಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂಥ ಸಬ್ ರೀಜನಲ್ ಇಂಪಾರ್ಟೆನ್ಸ್ ಅನ್ನ ಒಂದು ಸಬ್ ರೀಜನ್ಗೆ ನೀಡುವಂಥದ್ದು US ನ ಈಗ ಮುಖ್ಯ ಉದ್ದೇಶ ಆಗಿರೋದಿಲ್ಲ. ಹಾಗಾಗಿ ಕೂಡ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಮತ್ತೆ ಇರಾನ್ ನೊಟ್ಟಿಗೆ US ಮಾಡ್ಕೊಂಡಿದ್ದಂಥ ನ್ಯೂಕ್ಲಿಯರ್ ಅಗ್ರಿಮೆಂಟ್ ನಿಂದ ಕೂಡ US ಹಿಂದೆ ಸರಿದಿರುವಂಥದ್ದು. ಈ ಎಲ್ಲ ಕಾರಣಗಳಿಗಿಂತ ಇವತ್ತು ಈ ಪ್ರದೇಶದಲ್ಲಿ US ನ ರೋಲ್ ಅನ್ನುವಂಥದ್ದು, US ನ ಚಾಪು ಅನ್ನುವಂಥದ್ದು ಕಡಿಮೆ ಆಗಿದೆ. ಸೌದಿ ಅರೇಬಿಯಾ ಮತ್ತು ಇರಾನ್ ಈ ಎರಡು ಕೂಡ ಪ್ರಮುಖವಾದಂಥ ಕಂಟ್ರೀಸ್ಗಳಾಗಿತ್ತು, ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಆದರೆ ದಿನ ಕಳೆದಂತೆ ಸೌದಿ ಅರೇಬಿಯಾ ಇಲ್ಲಿನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾ ಇದೆ. ಈಗ ಕತಾರ್ ಆಗಿರ್ಬೋದು, UAE ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಪ್ರದೇಶದಲ್ಲಿ ಗಳಿಸ್ತಾ ಇದ್ದಾವೆ. ಮತ್ತು ಈ ರೀಜನ್ಗೆ ಸಂಬಂಧಪಟ್ಟಂತೆ ಪ್ರಾರಂಭ ಆಗಿರ್ತಕ್ಕಂಥ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಆಗಿರ್ಬೋದು, ಒಪೆಕ್ ಆಗಿರ್ಬೋದು, ಇಂಥ ಒಂದು ಸಂಘಟನೆಗಳಿಗೆ ಹೆಚ್ಚಿನ ಮಹತ್ವ ಅನ್ನುವಂಥದ್ದು ಈಗ ಪಡ್ಕೊಳ್ತಾ ಇಲ್ಲ. ಅಂದ್ರೆ ಈ ಸಂಘಟನೆಗಳು ತನ್ನ ಮಹತ್ವವನ್ನು ಕಳ್ಕೊಳ್ತಾ ಇದ್ದಾವೆ. ಹಾಗಾಗಿ ಒಂದು ಜಿಯೋಪೊಲಿಟಿಕಲ್ ಶಿಫ್ಟ್ ಅನ್ನುವಂಥದ್ದು ಆಗ್ತಾ ಇದೆ. ಅಲ್ಲಿನ ರಾಷ್ಟ್ರಗಳು ಕೆಲವೊಂದು ರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇರುವಂಥದ್ದು. ಈ ರೀತಿಯ ಜಿಯೋಪೊಲಿಟಿಕಲ್ ಶಿಫ್ಟ್ ಅನ್ನ ನಾವು ಕಾಣಬಹುದಾಗುತ್ತೆ. ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ GCC ಕೂಡ ಮುಖ್ಯವಾಗೋದ್ರಿಂದ GCC ನಮಗೆ ಯಾವತ್ತೂ ಕೂಡ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುವಂತ ಒಂದು ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ GCC ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಒಂದು ಪೊಲಿಟಿಕಲ್ ಮತ್ತು ಎಕನಾಮಿಕ್ ಅಲಯನ್ಸ್ ಆಗಿದೆ. ಅರೇಬಿಯನ್ ಪೆನಿನ್ಸುಲಾದಲ್ಲಿ ಬರುವಂತ ಎಲ್ಲ ಕಂಟ್ರೀಸ್ಗಳಲ್ಲಿ ಯಾವ ಕಂಟ್ರೀಸ್ಗಳು ಬರುತ್ತೆ ಅಂತ ನೋಡೋದಾದ್ರೆ ಬೆಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ, UAE ಇವೆಲ್ಲವೂ ಕೂಡ ಈ GCCಯ ಸದಸ್ಯ ರಾಷ್ಟ್ರಗಳಾಗಿರುತ್ತೆ. ಯಾವುವು GCCಯ ಸದಸ್ಯ ರಾಷ್ಟ್ರಗಳು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ. 1981ರಲ್ಲಿ ಇದರ ಸ್ಥಾಪನೆಯಾಗುತ್ತೆ. ಈ ಪ್ರದೇಶದಲ್ಲಿ ಬರುವಂತ ಎಲ್ಲ ರಾಷ್ಟ್ರಗಳ ಸೋಶಿಯೋ ಎಕನಾಮಿಕ್, ಸೆಕ್ಯೂರಿಟಿ ಮತ್ತು ಕಲ್ಚರಲ್ ಕೋಆಪರೇಷನ್ ಅನ್ನ ಮಾಡಲಿಕ್ಕೆ ಅಂತ ಹೇಳಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಎವ್ರಿ ಇಯರ್ ಕೂಡ ಕೋಆಪರೇಷನ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ, ರೀಜನಲ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ಪ್ರತಿ ವರ್ಷವೂ ಕೂಡ GCC ಅವರು ಗ್ಯಾದರ್ ಆಗೋದನ್ನು ಕೂಡ ಕಾಣಬಹುದಾಗುತ್ತೆ. ಹಾಗಾದ್ರೆ ಭಾರತದವರು ಈ ಭಾಗದಲ್ಲಿ ಯಾವ ರೀತಿಯ ಟೈಸ್ ಅನ್ನ ಹೊಂದಿದ್ದಾರೆ, ಯಾವ ರೀತಿಯ ಸಂಬಂಧವನ್ನ ಈ ಭಾಗದೊಟ್ಟಿಗೆ ಭಾರತದವರು ಹೊಂದಿದ್ದಾರೆ, ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುವಂತ ಒಂದು ಅಂಶ ಆಗುತ್ತೆ. 9 ಮಿಲಿಯನ್ ಅಷ್ಟು ಭಾರತೀಯ ಡಯಸ್ಪೋರಾ ಈ ಜಾಗದಲ್ಲಿ ಇರೋದನ್ನ ಗಮನಿಸಬಹುದಾಗುತ್ತೆ. ಅಂದ್ರೆ ಭಾರತ ಮತ್ತು ಈ ರಾಷ್ಟ್ರಗಳ ನಡುವೆ ಒಂದು ಕ್ಲೋಸ್ ಪ್ರಾಕ್ಸಿಮಿಟಿ ಇರೋದನ್ನ ನಾವಿಲ್ಲಿ ನೋಡಬಹುದಾಗುತ್ತೆ. ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಬೈಲ್ಯಾಟ್ರಲ್ ಟ್ರೇಡ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗಿದೆ ನಮ್ಮ ಹಾಗೂ ಈ ರಾಷ್ಟ್ರಗಳ ನಡುವೆ ಅಂತ ಅಂದ್ರೆ $121 ಬಿಲಿಯನ್ ನಷ್ಟು ಬೈಲ್ಯಾಟ್ರಲ್ ಟ್ರೇಡ್ ಅನ್ನು ಕೂಡ ನಾವು ಹೊಂದಿದ್ದೇವೆ. ಹಾಗಾಗಿ ಟ್ರೇಡ್ ನ ಪರ್ಸ್ಪೆಕ್ಟಿವ್ ನಲ್ಲೂ ಕೂಡ ಇದು ನಮಗೆ ಬಹಳನೇ ಇಂಪಾರ್ಟೆಂಟ್ ಆಗುವಂತ ರೀಜನ್ ಆಗುತ್ತೆ. ನಾವೀಗಾಗಲೇ ತಿಳಿದಿರುವಂತೆ ಇದು ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ತುಂಬಾನೇ ಹೆಚ್ಚಿನದಾಗಿ ಈ ರಿಸೋರ್ಸಸ್ ಅನ್ನು ಹೊಂದಿರೋದ್ರಿಂದ ನಮ್ಮ ಮೈನ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸಸ್ಗಳು ಕೂಡ ಇಲ್ಲಿಂದ ಬರ್ತಾ ಇರೋದ್ರಿಂದ ನಮಗೆ ಟ್ರೇಡ್ ಪರ್ಸ್ಪೆಕ್ಟಿವ್ ನಲ್ಲಿ ಇದು ಬಹಳನೇ ಇಂಪಾರ್ಟೆಂಟ್ ಆಗುವಂತ ನಮ್ಮ ರೀಜನ್ ಆಗಿರುತ್ತೆ. ಮತ್ತೆ ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ನಿಂದ ನಮಗೆ ಸಾಕಷ್ಟು ರೆಮಿಟೆನ್ಸ್ ಕೂಡ ಬರ್ತಾ ಇದೆ. ನಾವೀಗಾಗಲೇ ನೋಡಿದಂತೆ 9 ಮಿಲಿಯನ್ ಡಯಾಸ್ಪೋರಾ ಅನ್ನುವಂಥದ್ದು ಇಲ್ಲಿ ರಿಸೈಡ್ ಆಗಿರೋದ್ರಿಂದ, ಭಾರತೀಯ ಡಯಾಸ್ಪೋರಾ ಇಲ್ಲಿ ಇರೋದ್ರಿಂದ $49 ಬಿಲಿಯನ್ ನಷ್ಟು ರೆಮಿಟೆನ್ಸ್ ಅನ್ನ ಆನ್ಯುಯಲಿ ನಾವು ಈ ಪ್ರದೇಶದಿಂದ ಪಡ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಇದು ನಮಗೆ ಎಕನಾಮಿಕಲಿ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುವಂತ ಒಂದು ಪ್ರದೇಶ ಆಗಿದೆ. $49 ಬಿಲಿಯನ್ ನಷ್ಟು ರೆಮಿಟೆನ್ಸ್ ಅನ್ನು ಪಡ್ಕೊಳ್ತೇವೆ, $121 ಬಿಲಿಯನ್ ನಷ್ಟು ಬೈಲ್ಯಾಟ್ರಲ್ ಟ್ರೇಡ್ ಅನ್ನು ಹೊಂದಿದ್ದೇವೆ. ಹಾಗಾಗಿ ಇಂಡಿಯಾ ಟೈಸ್ ಅನ್ನುವಂಥದ್ದು ಈ ಪ್ರದೇಶದಲ್ಲಿ ಸ್ಟ್ರಾಂಗ್ ಆಗಿ ಇರುವಂಥದ್ದು. ಈ GCC ಭಾರತ ತಗೊಳ್ಳುವಂತ ಅಂದ್ರೆ ಭಾರತ ಇಂಪೋರ್ಟ್ ಮಾಡ್ಕೊಳ್ಳುವಂತ ಭಾರತದ ಆಮದಿನಲ್ಲಿ 34% ಕ್ರೂಡ್ ಇಂಪೋರ್ಟ್ಸ್ ಅನ್ನ ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ನ ಅಡಿಯಲ್ಲಿ ಬರುವಂತ ರಾಷ್ಟ್ರಗಳಿಂದಲೇ ಭಾರತ ಮಾಡ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಈ ಎಲ್ಲ ಸಂಬಂಧಗಳನ್ನ ಭಾರತ ಈ ಪ್ರದೇಶದಲ್ಲಿ ಹೊಂದಿರೋದ್ರಿಂದ ಈ ಪ್ರದೇಶದ ಸೆಕ್ಯೂರಿಟಿ ಅನ್ನುವಂಥದ್ದು ಅಥವಾ ಈ ಪ್ರದೇಶದಲ್ಲಿ ಸ್ಟೆಬಿಲಿಟಿ ಅನ್ನುವಂಥದ್ದು ಸ್ಥಾಪನೆ ಆಗಬೇಕಾಗಿರುವಂಥದ್ದು ಭಾರತಕ್ಕೆ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುವಂತ ಅಂಶ ಆಗಿರುತ್ತೆ. US ನವರು ಸಾಕಷ್ಟು ಕಾರಣಗಳಿಂದ ಇರಾನ್ನ ಮೇಲೆ ಸ್ಯಾಂಕ್ಷನ್ಸ್ ಗಳನ್ನ ಇಂಪೋಸ್ ಮಾಡೋದ್ರಿಂದ ನಾವೊಂದಷ್ಟು ಈ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಗೆ ಒಳಗಾಗಬೇಕಾಗಿ ಬಂದಿದ್ರಿಂದ ನಾವು ಕೂಡ ಅದನ್ನ ಪಾಲಿಸಬೇಕಾಗಿ ಬಂತು. ಇದನ್ನ ಹೊರತುಪಡಿಸಿ ಭಾರತವು ಇಲ್ಲಿನ ಎಲ್ಲ ರಾಷ್ಟ್ರಗಳೊಟ್ಟಿಗೆ ಒಳ್ಳೆಯ ಸಂಬಂಧವನ್ನ ಹೊಂದಿರೋದನ್ನ ಕೂಡ ಗಮನಿಸಬಹುದಾಗುತ್ತೆ. ಈ ಪರ್ಷಿಯನ್ ಗಲ್ಫ್ನ UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇವುಗಳ ನ್ಯಾಷನಲ್ ಕಂಪನೀಸ್ಗಳು ಭಾರತದ ರತ್ನಗಿರಿ ಆಯಿಲ್ ರಿಫೈನರೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದನ್ನ ಗಮನಿಸಬಹುದಾಗುತ್ತೆ. ಭಾರತಕ್ಕೆ ಈ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಪವರ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತದ್ದು ಬೇಕಾಗಿಲ್ಲ. ಬದಲಾಗಿ ಈ ಪ್ರದೇಶದಲ್ಲಿರ್ತಕ್ಕಂಥ ಅಡ್ವಾಂಟೇಜಸ್ ಅನ್ನ ತಾನು ತಗೊಳ್ಳೋದಕ್ಕೆ ಇಚ್ಛೆ ಪಡುತ್ತೆ. ಯಾವ ರೀತಿಯಾಗಿ ಅಂತ ಅಂದ್ರೆ ಫ್ರೀ ಟ್ರೇಡಿಂಗ್ ಅಂದ್ರೆ ಫ್ರೀ ಕಮರ್ಷಿಯಲ್ ಶಿಪ್ಪಿಂಗ್ ಅನ್ನುವಂಥದ್ದು ಇದಕ್ಕೂ ಕೂಡ ಆಕ್ಸೆಸಿಬಲ್ ಆಗಿದ್ರೆ ಒಳಿತಾಗಿರುತ್ತೆ. ಅಂದ್ರೆ ಈ ರೀತಿಯ ಭಾರತದ ಒಳಿತಿಗೋಸ್ಕರ ಭಾರತ ಈ ಪ್ರದೇಶದೊಟ್ಟಿಗೆ ಒಳ್ಳೆಯ ಕ್ಲೋಸ್ ಟೈಸ್ ಅನ್ನು ಹೊಂದಿದೆ. ಬದಲಾಗಿ ಯಾವುದೇ ರೀತಿಯಾದಂತಹ ಪವರ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತ ಉದ್ದೇಶ ಭಾರತಕ್ಕೆ ಇಲ್ಲ. ಹಾಗಾಗಿ ಈ ಪ್ರದೇಶದ ಸ್ಟೆಬಿಲಿಟಿ ಮತ್ತು ಸೆಕ್ಯೂರಿಟಿ ಅನ್ನುವಂಥದ್ದು ಭಾರತಕ್ಕೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುವಂತ ಅಂಶ ಆಗಿರುತ್ತೆ.
ಮುಂದಿನ ಎಡಿಟೋರಿಯಲ್ ಪೇಜಿಂಗ್ ದ ಪ್ರೈವೇಟ್ ಸೆಕ್ಟರ್ ಇನ್ ದ ಕೋವಿಡ್ ಫೈಟ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್, ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಇನ್ ಡೆವಲಪ್ಮೆಂಟ್ ಆಫ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈಗ ಕೋವಿಡ್-19 ಸಂದರ್ಭದಲ್ಲಿ ಕೋವಿಡ್ ಅನ್ನು ಫೈಟ್ ಮಾಡೋದಕ್ಕೆ ಪ್ರೈವೇಟ್ ಸೆಕ್ಟರ್ ಯಾವ ರೀತಿಯಾಗಿ ನಮಗೆ ಹೆಲ್ಪ್ ಮಾಡಬಹುದು, ಪ್ರೈವೇಟ್ ಸೆಕ್ಟರ್ ಯಾವ ರೀತಿಯಾಗಿ ರೋಲ್ ಅನ್ನು ಪ್ಲೇ ಮಾಡಬಹುದು ಈ ಹೆಲ್ತ್ ನ ವಿಚಾರದಲ್ಲಿ ಅನ್ನುವಂಥದ್ದನ್ನ ನಾವು ಈ ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡಬಹುದಾಗುತ್ತೆ. ಪ್ರೈವೇಟ್ ಸೆಕ್ಟರ್ ಅನ್ನ ಯಾವ ರೀತಿಯಾಗಿ ಪಾಲಿಸಿ ಮೇಕಿಂಗ್ ನಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಳ್ಬಹುದಾಗುತ್ತೆ, ಇವೆಲ್ಲವನ್ನ ನಾವು ಈ ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡಬಹುದಾಗುತ್ತೆ. ಕೋವಿಡ್-19 ಸಂದರ್ಭದಲ್ಲಿ ಭಾರತೀಯರ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟರ ಮಟ್ಟಿಗೆ ನಮ್ಮ ಭಾರತದ ಪರಿಸ್ಥಿತಿಗಳಿಗೆ ಸಾಕಾಗೋಲ್ಲ ಅನ್ನುವಂಥದ್ದು ಅಥವಾ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ನಮ್ಮಲ್ಲಿ ಸಾಕಷ್ಟು ಮಟ್ಟಿಗೆ ಇಲ್ಲ ಅನ್ನುವಂಥದ್ದು ನಮಗೆ ಎಕ್ಸ್ಪೋಸ್ ಆಗಿರುವಂಥದ್ದು. ಅಂದರೆ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ನಮ್ಮಲ್ಲಿನ ಯಾವುದೇ ರೀತಿಯಾದಂಥ ಈ ರೀತಿಯ ಔಟ್ಬ್ರೇಕಿಗೆ, ಕೋವಿಡ್-19 ಅಂತ ಒಂದು ಕ್ರೈಸಿಸ್ಗೆ ನಮ್ಮಲ್ಲಿನ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಯಾವುದೇ ರೀತಿಯಂತಲೂ ಕೂಡ ನಾವು ಸನ್ನದ್ಧರಾಗಿಲ್ಲ ಅನ್ನುವಂಥದ್ದು ಕೂಡ ನಮಗೆ ಕಾಣುವಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಪ್ರೈವೇಟ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಆಪ್ಟಿಮಲ್ ಆಗಿ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪ್ರೈವೇಟ್ ಸೆಕ್ಟರ್ ಕೂಡ ಪಬ್ಲಿಕ್ ಸೆಕ್ಟರ್ ನೊಟ್ಟಿಗೆ ಕೈ ಜೋಡಿಸುವಂತ ಪಾಲಿಸಿ ಆಪ್ಷನ್ಸ್ ಗಳನ್ನ ತರಬೇಕಾಗುತ್ತೆ. ಈ ರೀತಿಯ ಪಾಲಿಸಿ ಆಪ್ಷನ್ಸ್ ಗಳನ್ನ ತರೋದ್ರ ಮುಖಾಂತರವಾಗಿ ಪ್ರೈವೇಟ್ ಸೆಕ್ಟರ್ ಮತ್ತೆ ಪಬ್ಲಿಕ್ ಸೆಕ್ಟರ್ ಇಬ್ಬರು ಕೂಡ ಸೇರ್ಕೊಂಡು ಕೋವಿಡ್-19 ಅನ್ನ ಫೈಟ್ ಮಾಡಬಹುದಾಗಿರುತ್ತೆ. ಪಬ್ಲಿಕ್ ಸೆಕ್ಟರ್ ನಲ್ಲಿ ಇಲ್ಲದೆ ಇರುವಂತ, ಪಬ್ಲಿಕ್ ಸೆಕ್ಟರ್ ಗೆ ಬಹಳನೇ ಅವಶ್ಯಕತೆವಾಗಿ ಇದ್ದು ಕೂಡ ಪಬ್ಲಿಕ್ ಸೆಕ್ಟರ್ ಯಾವುದರಲ್ಲಿ ಲ್ಯಾಕ್ ಆಗ್ತಾ ಇದೆ ಆ ರೀತಿಯಾದಂತ ಇನ್ಫ್ರಾಸ್ಟ್ರಕ್ಚರ್ ಏನು ಪ್ರೈವೇಟ್ ಸೆಕ್ಟರ್ ನಲ್ಲಿ ಈಗಾಗಲೇ ಅವೈಲೇಬಲ್ ಇದೆ ಅದೆರಡನ್ನೂ ಕೂಡ ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ಕೋವಿಡ್ ಅನ್ನ ಫೈಟ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಆಗಿ ಜಾಯಿಂಟ್ ಎಫರ್ಟ್ ಅನ್ನ ಹಾಕಬಹುದಾಗಿರುತ್ತೆ. ಯಾವ ರೀತಿಯ ಪಾಲಿಸಿ ಆಪ್ಷನ್ಸ್ಗಳು ನಮಗಿದೆ ಅಂತ ನೋಡೋದಾದ್ರೆ, ಲ್ಯಾಬೊರೇಟರಿ ಸರ್ವಿಸಸ್ನ ವಿಚಾರವಾಗಿ ಇಂದು ನಾವು ನೋಡ್ತಾ ಇದ್ದೇವೆ ಕೋವಿಡ್-19ಗೆ ಪಾಸಿಟಿವ್ ಆಗ್ತಾ ಇರುವಂತವರು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ದಿನಕ್ಕೆ 10,000ದಂತೆ, ಅಂದ್ರೆ ಒಂದು ದಿನಕ್ಕೆ ಆವರೇಜ್ ಆಗಿ 10,000ದಂತೆ ಭಾರತದಲ್ಲಿ ಇನ್ಕ್ರೀಸ್ ಆಗ್ತಿರೋದನ್ನ ಕೂಡ ಕಾಣ್ತಾ ಇದ್ದೇವೆ. ಕೋವಿಡ್-19 ಪಾಸಿಟಿವ್ಸ್ಗಳು ಬರುವಂತದನ್ನ 10,000 ಪಾಸಿಟಿವ್ಸ್ ಬರ್ತಾ ಇದ್ದಾರೆ ಅಂದ್ರೆ ಪ್ರತಿದಿನಕ್ಕೂ ಕೂಡ ನಮ್ಮ ಟೆಸ್ಟಿಂಗ್ ಕೆಪಾಸಿಟಿ ಅನ್ನುವಂಥದ್ದು ಬಹಳನೇ ಇನ್ಕ್ರೀಸ್ ಆಗಬೇಕಾಗಿದೆ. ಹಾಗಾಗಿ ಪ್ರೈವೇಟ್ ಲ್ಯಾಬೊರೇಟರಿ ಸರ್ವಿಸಸ್ಗಳನ್ನ ಟೆಸ್ಟಿಂಗ್ ಕೆಪಾಸಿಟಿಯನ್ನ ಮಾಸ್ ಟೆಸ್ಟಿಂಗ್ ಆಗಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಈ ಲ್ಯಾಬೊರೇಟರಿ ಸರ್ವಿಸಸ್ಗಳನ್ನ ಪಬ್ಲಿಕ್ ಪ್ಲೇಸಸ್ ನಲ್ಲಿ, ಅಂದ್ರೆ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ನ ಅಡಿಯಲ್ಲಿ ಪ್ರೈವೇಟ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳುವಂತೆ, ಅಂದ್ರೆ ಅವರನ್ನ ಕೋಲೊಕೇಟ್ ಮಾಡೋದಕ್ಕೆ ಪ್ರೈವೇಟಿನ ಲ್ಯಾಬೊರೇಟರೀಸ್ಗಳು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿಯಲ್ಲಿದೆ, ಪಬ್ಲಿಕ್ ಹೆಲ್ತ್ ಹಾಸ್ಪಿಟಲ್ಸ್ಗಳಲ್ಲಿ ಕೋಲೊಕೇಟ್ ಮಾಡೋದಕ್ಕೆ ಬೇಕಾಗುವಂತ ಬದಲಾವಣೆಗಳನ್ನ ಕೂಡ ತರಬೇಕಾಗುತ್ತೆ. ಹಾಗಾಗಿ ಪ್ರೈವೇಟ್ ಲ್ಯಾಬೊರೇಟರೀಸ್ಗಳು ಪಬ್ಲಿಕ್ ಪ್ಲೇಸಸ್ ನಲ್ಲಿ, ಅಂದ್ರೆ ಪಬ್ಲಿಕ್ ಹೆಲ್ತ್ ಪ್ಲೇಸಸ್ ನಲ್ಲಿ ಅವು ಲೊಕೇಟ್ ಮಾಡಿಕೊಂಡು ಹೆಚ್ಚಿನದಾಗಿ ಸರ್ವಿಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ವೋಚರ್ಸ್ ಗಳಂದ್ರೆ ಏನು ಅಂದ್ರೆ ಎಲೆಕ್ಟ್ರಾನಿಕ್ ವೋಚರ್ಸ್, ಇವುಗಳನ್ನ ಭಾರತ ಸರ್ಕಾರದವರು ಅಥವಾ ಯಾವುದೇ ಸರ್ಕಾರದವರು ಪಬ್ಲಿಕ್ಗೆ, ಅಂದ್ರೆ ಯಾರು ಕೋವಿಡ್-19ಗೆ ಒಳಗಾಗ್ತಿದ್ದಾರೆ ಅನ್ನುವಂತ ಅವರ ಮೇಲೆ ಅನುಮಾನಾಸ್ಪದವಾಗಿ ಇರುತ್ತೆ ಅಂತವರಿಗೆ ಈ ವೋಚರ್ಸ್ ಗಳನ್ನ ನೀಡಬಹುದಾಗಿರುತ್ತೆ. ಅವರು ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗಿ ಅವರು ತಮ್ಮ ಚೆಕ್ಅಪ್ ಅನ್ನ ಕೋವಿಡ್-19 ವಿಚಾರವಾಗಿ ಮಾಡಿಸ್ಕೊಳ್ಬಹುದಾಗುತ್ತೆ. ಇದರ ಮೇಲೆ ಬರುವಂತ ಎಲ್ಲ ಖರ್ಚನ್ನ ಸರ್ಕಾರದವರು ನೋಡ್ಕೊಳ್ತಾರೆ, ಅಂದ್ರೆ ಸರ್ಕಾರದವರು ಈ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೆ ತುಂಬುವಂತದ್ದು. ಅಂದ್ರೆ ಇಲ್ಲೂ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಅಂದ್ರೆ ಪಬ್ಲಿಕ್ ಮತ್ತೆ ಪ್ರೈವೇಟ್ ಇಬ್ಬರು ಕೂಡ ಇನ್ವಾಲ್ವ್ ಆಗಿರುತ್ತೆ. ಇಬ್ಬರ ಇನ್ವಾಲ್ವ್ಮೆಂಟ್ ಇದರಲ್ಲಿ ನಾವು ಕಾಣಬಹುದಾಗುತ್ತೆ. ಮತ್ತು ಈಗಾಗಲೇ ನಾವು ನೋಡಿದಂತೆ ರೂರಲ್ ಏರಿಯಾಸ್ ನಲ್ಲಿ ಮತ್ತು ಟೈರ್ 1 ಟೈರ್ 2 ಸಿಟೀಸ್ ಗಳಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು, ಅದರಲ್ಲೂ ಮುಖ್ಯವಾಗಿ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಸಾಕಷ್ಟು ಮಟ್ಟಿಗೆ ಸರಿಯಾಗಿಲ್ಲ. ಭಾರತದ ನಗರಗಳಲ್ಲಿ ಅಂದ್ರೆ ಟೈರ್ 1 ಟೈರ್ 2 ಸಿಟೀಸ್ಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಂತೂ ಡಾಕ್ಟರ್ಸ್ಗಳ ಕೊರತೆ ಆಗಿರ್ಬೋದು, ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ ಕಂಪ್ಲೀಟ್ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ಈ ಜಾಗದಲ್ಲಿ ಮೊಬೈಲ್ ಸ್ಯಾಂಪಲ್ಗಳ ಕಲೆಕ್ಷನ್ಸ್ ಆಗಬೇಕಾಗಿರುತ್ತೆ. ಹಾಗಾಗಿ ಇಲ್ಲೂ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನು ಹೊಂದೋದ್ರ ಮುಖಾಂತರವಾಗಿ ಮೊಬೈಲ್ ಸ್ಯಾಂಪಲ್ಸ್ಗಳ ಕಲೆಕ್ಷನ್ ಅನ್ನ ಮಾಡಿ ಇಲ್ಲೂ ಕೂಡ ಕೋವಿಡ್-19 ಟೆಸ್ಟಿಂಗ್ ಅನ್ನುವಂಥದ್ದು ಯಾವ ರೀತಿಯಾಗಿ ಅರ್ಬನ್ ಏರಿಯಾಸ್ ಅಲ್ಲಿ ಆಗುತ್ತೋ ಅಷ್ಟೇ ರಿಗರಸ್ ಆಗಿ ಅವಶ್ಯಕತೆ ಇರುವಂತ ಎಲ್ಲ ರೂರಲ್ ಏರಿಯಾಸ್ಗಳಲ್ಲೂ ಕೂಡ ಆಗಬೇಕಾಗುತ್ತೆ. ಮತ್ತು ಈಗಿನ ಅವಶ್ಯಕತೆಗೆ ನಾವು ನೋಡಿದಾಗ, ಅಂದರೆ ದಿನ ಒಂದಕ್ಕೆ ಲಕ್ಷಗಟ್ಟಲೆ ಟೆಸ್ಟಿಂಗ್ ಅನ್ನು ನಾವು ಮಾಡ್ತಿರುವಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚಿನದಾಗಿ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ಗಳಂದ್ರೆ PPE ಕಿಟ್ಸ್ಗಳಾಗಿರ್ಬೋದು, ವೆಂಟಿಲೇಟರ್ಸ್ಗಳಾಗಿರ್ಬೋದು, ಮೆಡಿಸಿನ್ಸ್ಗಳಾಗಿರ್ಬೋದು, ಇವುಗಳ ಅವಶ್ಯಕತೆ ಬಹಳನೇ ಇದೆ. ಹಾಗಾಗಿ ಈಗ ಪಬ್ಲಿಕ್ ಸೆಕ್ಟರ್ನಿಂದಲೇ ಮ್ಯಾನುಫ್ಯಾಕ್ಚರನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋದ್ರೆ ಅದು ಪಬ್ಲಿಕ್ ಸೆಕ್ಟರಿನ ಕೆಪಾಸಿಟಿಗೆ ಮೀರಿದ್ದಾಗಿದೆ. ಹಾಗಾಗಿ ಸಪ್ಲೈ ಚೈನ್ನಲ್ಲೂ ಕೂಡ ಪ್ರೈವೇಟ್ ಸೆಕ್ಟರ್ನ ಇಂಪಾರ್ಟೆನ್ಸ್ ಅಥವಾ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ನಮಗೆ ಸಾಕಷ್ಟು ಬೇಕಾಗಿದೆ. ಸಪ್ಲೈ ಚೈನ್ನಲ್ಲೂ ಕೂಡ ಪ್ರೈವೇಟ್ ಸೆಕ್ಟರ್ನ ಇನ್ವಾಲ್ವ್ಮೆಂಟ್ ಆಗುವಂಥ ಪಾಲಿಸಿ ಆಪ್ಷನ್ಸ್ಗಳನ್ನು ತರಬೇಕಾಗುತ್ತೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಅನ್ನ AI ಬೇಸ್ಡ್ ಆಗಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆಗಿರುವಂತಹ ಒಂದು ಸೆಂಟ್ರಲ್ ಇಂಟೆಲಿಜೆನ್ಸ್ ಸಿಸ್ಟಮಿನ ಅವಶ್ಯಕತೆ ಕೂಡ ಇದೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಇದನ್ನು ಕೂಡ ಡೆವಲಪ್ ಮಾಡಬೇಕಾಗುತ್ತೆ. ಈ ಸೆಂಟ್ರಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿ ಇದನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರವಾಗಿ ಕೋವಿಡ್-19ಗೆ ಒಳಗಾಗುವಂತವರನ್ನ ಟ್ರೇಸ್ ಮಾಡೋದಕ್ಕಾಗಿರ್ಬೋದು, ಅವರನ್ನ ಐಸೋಲೇಟ್ ಮಾಡೋದಕ್ಕಾಗಿರ್ಬೋದು, ಟೆಸ್ಟಿಂಗಿಗೆ ಒಳಪಡಿಸೋದಾಗಿರ್ಬೋದು, ಎಲ್ಲ ವಿಚಾರವಾಗಿ ನಮಗೆ ಈ ಇಂಟೆಲಿಜೆನ್ಸ್ ಸಿಸ್ಟಮ್ ಹೆಲ್ಪ್ ಆಗುತ್ತೆ. ಈ ವೋಚರ್ಸ್ ಗಳನ್ನ ಜನರೇಟ್ ಮಾಡೋದಾಗಿರ್ಬೋದು, ಮತ್ತೆ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿರುವಂತ ಅವುಗಳ ರಿಪೋರ್ಟ್ಸ್ ಗಳನ್ನ ನೀಡುವಂತದ್ದಾಗಿರ್ಬೋದು, ಈ ರೀತಿಯಾಗಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಕೆಲಸ ಮಾಡುವಂತ ಪಬ್ಲಿಕ್ ಪ್ರೈವೇಟ್ ಮೋಡ್ ನಲ್ಲಿ ಒಂದು ಸೆಂಟ್ರಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಅನ್ನ ಹೊರತರಬೇಕಾಗುತ್ತೆ. ಈ ಎಲ್ಲ ರೀತಿಯ ಪಾಲಿಸಿ ಆಪ್ಷನ್ಸ್ ಗಳು ನಮ್ಗೆ ಇರೋದ್ರಿಂದ, ಈ ರೀತಿಯ ಪಾಲಿಸೀಸ್ ಗಳನ್ನ ತರೋದ್ರಿಂದ ಪಬ್ಲಿಕ್ ಪ್ರೈವೇಟ್ ಕೋಆಪರೇಷನ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಕೋವಿಡ್-19 ಅನ್ನ ನಾವು ಹೆಚ್ಚಿನದಾಗಿ ಫೈಟ್ ಮಾಡಬಹುದಾಗುತ್ತೆ. ವಿತ್ ಫುಲ್ ಸ್ಟ್ರೆಂತ್ ಅಂಡ್ ಸಪೋರ್ಟ್ ನಾವು ಫೈಟ್ ಮಾಡೋದಕ್ಕೆ ಸನ್ನದ್ಧರಾಗಿರ್ತೇವೆ. ಯಾಕೆಂದ್ರೆ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಭಾರತದಲ್ಲಿ ಸಾಕಷ್ಟು ಮಟ್ಟಿಗೆ ಸರಿಯಾಗಿಲ್ಲ. ಹಾಗಾಗಿ ನಮ್ಮಲ್ಲೇ ಇರ್ತಕ್ಕಂಥ ಪ್ರೈವೇಟ್ ಹೆಲ್ತ್ ಸೆಕ್ಟರ್ ಅನ್ನ ಕೂಡ ನಾವು ಆಪ್ಟಿಮಲ್ ಯುಟಿಲೈಸೇಷನ್ ಅನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಈ ಕೋವಿಡ್ ಅನ್ನ ಫೈಟ್ ಮಾಡಬೇಕಾಗುತ್ತೆ.
ಮುಂದಿನ ಮತ್ತು ಕಡೆಯ ಎಡಿಟೋರಿಯಲ್ ಅಡ್ರೆಸ್ಸಿಂಗ್ ದ ಎಲಿಫೆಂಟ್ ಇನ್ ದ ರೂಮ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಕನ್ಸರ್ವೇಷನ್, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟಿನ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಈಗಾಗಲೇ ನಮಗೆಲ್ಲರಿಗೂ ತಿಳಿದಿದೆ, ಕೇರಳದಲ್ಲಿ ನಡೆದಂಥ ಇದೊಂದು ಇನ್ಸಿಡೆಂಟ್ ಆಗಿದೆ. ಈ ಒಂದು ಆನೆ ಅದೊಂದು ಪ್ರೆಗ್ನೆಂಟ್ ಆಗಿದ್ದಂಥ ಎಲಿಫೆಂಟ್ ಅನ್ನುವಂಥದ್ದು ಒಂದು ಫುಡ್ ಬಾಂಬಿಗೆ ಫುಡ್ ಬಾಂಬನ್ನು ಕನ್ಸ್ಯೂಮ್ ಮಾಡೋದ್ರ ಮುಖಾಂತರವಾಗಿ ಅದು ಸಾವಿಗೀಡಾಗಿದೆ. ಈ ಫುಡ್ ಬಾಂಬ್ ಅನ್ನುವಂಥದ್ದು ವೈಲ್ಡ್ ಬೋರ್ಸ್ಗಾಗಿ ಮಾಡಿದಂಥ ಅನ್ನುವಂಥದ್ದು ಅಲ್ಲಿನ ಎಕ್ಸ್ಪ್ಲನೇಷನ್ ಆಗಿದ್ರೂ ಕೂಡ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಯಲ್ಲಿದೆ ಈ ಒಂದು ವಿವಾದದಿಂದ. ಹಾಗಾಗಿ ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾವು ಚರ್ಚೆ ಮಾಡೋಣ. ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನು ಅಡ್ರೆಸ್ ಮಾಡೋದಕ್ಕೆ ಇರುವಂಥ ಸಮಸ್ಯೆಗಳೇನು ಅಂತ ನೋಡೋದಾದ್ರೆ, ಈಗ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ಆದರೆ ಇದನ್ನು ಸಾಲ್ವ್ ಮಾಡೋದಕ್ಕೆ ಇರುವಂಥ ಸಮಸ್ಯೆಗಳೇನು ಅಂತ ನೋಡೋದಾದ್ರೆ, ನಮ್ಮಲ್ಲಿರ್ತಕ್ಕಂಥ ರೂಲ್ಸ್ಗಳು ಗ್ರಾಮೀಣ ಭಾಗದ ಪೀಪಲ್ಗಳಿಗೆ, ಅಂದರೆ ಆ ಗ್ರಾಮೀಣ ಭಾಗದ ಜನತೆಗೆ ಅನಿಮಲ್ಸ್ಗಳನ್ನು ಹಂಟ್ ಮಾಡೋದಕ್ಕೆ ಯಾವುದೇ ಅವಕಾಶವನ್ನು ನೀಡೋದಿಲ್ಲ. ಹಾಗಾಗಿ ಈ ರೀತಿಯ ಫುಡ್ ಬಾಂಬಿಂಗ್ ಅನ್ನು ಮಾಡುವಂಥ ಆಲ್ಟರ್ನೇಟಿವ್ ಮೆಥಡ್ಸ್ಗಳನ್ನು ಅಲ್ಲಿನ ಜನಗಳು ಹುಡ್ಕೊಂಡಿರುವಂಥದ್ದು. ಈವನ್ ಸ್ಟೇಟ್ ಗೌರ್ಮೆಂಟ್ಸ್ಗಳು ಕೂಡ ಸೆಕ್ಷನ್ 62ರ ಅಡಿಯಲ್ಲಿ WPA ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಸೆಕ್ಷನ್ 62ರ ಅಡಿಯಲ್ಲಿ ಪರ್ಮಿಷನ್ ಅನ್ನು ಪಡೆಯದ ಹೊರತು ಸ್ಟೇಟ್ ಗವರ್ಮೆಂಟ್ಸ್ಗಳಿಗೂ ಕೂಡ ಈ ರೀತಿಯಾಗಿ ಯಾವುದೇ ರೀತಿಯ ಪ್ರಿಡೇಟರ್ಸ್ಗಳು ಅಥವಾ ಯಾವುದೇ ಅನಿಮಲ್ಸ್ಗಳನ್ನು ಹಂಟ್ ಮಾಡುವಂಥ ಪರ್ಮಿಷನ್ ಅನ್ನುವಂಥದ್ದು ಸ್ಟೇಟ್ ಗವರ್ಮೆಂಟ್ಸ್ಗಳಿಗೂ ಕೂಡ ಇಲ್ಲ. ಹಾಗಾಗಿ ರೂರಲ್ ಪೀಪಲ್ಗಳಿಗೆ ಅನಿಮಲ್ಸ್ ಅನ್ನು ಹಂಟ್ ಮಾಡುವಂಥ ಯಾವುದೇ ವ್ಯವಸ್ಥೆ ಇಲ್ಲ, ಯಾವುದೇ ರೂಲ್ಸ್ಗಳು ಕೂಡ ಅವರನ್ನು ಅಲೋ ಮಾಡಲ್ಲ. ಹಾಗಾಗಿ ಈ ರೀತಿಯ ಫುಡ್ ಬಾಂಬಿಂಗ್ ಅನ್ನು ಮಾಡುವಂಥ ಆಲ್ಟರ್ನೇಟಿವ್ ಮೆಥಡ್ಸ್ಗಳನ್ನು ಅವರು ಮೊರೆ ಹೋಗ್ತಾ ಇರುವಂಥದ್ದು. ಮತ್ತು ಅವರು ವರ್ಷಪೂರ್ತಿ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳಿಗೆ, ಫಾರ್ಮರ್ಸ್ಗಳಿಗೆ ಯಾವುದೇ ಸೇಫ್ಟಿ ನೆಟ್ ಅನ್ನುವಂಥದ್ದು ಸಿಗ್ತಾ ಇಲ್ಲ. ತಮ್ಮ ಬೆಳೆಗಳು ಕೈಗೆ ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಈ ಕಾಡಿನಿಂದ ಹೊರಬಂತ ಪ್ರಾಣಿಗಳಿಂದ ಕಳ್ಕೊಳ್ಬೇಕಾಗಿರುವಂಥ ಸಂದರ್ಭದಲ್ಲಿ ಇವರುಗಳಿಗೆ ಯಾವುದೇ ರೀತಿಯಾದಂಥ ಸೇಫ್ಟಿ ನೆಟ್ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲದೆ ಇರುವಂಥ ಕಾರಣದಿಂದ ಇಂಥ ಕೆಲಸಗಳಿಗೆ ಫಾರ್ಮರ್ಸ್ ಮೊರೆ ಹೋಗ್ತಾ ಇರುವಂಥದ್ದು. ಗೌರ್ಮೆಂಟ್ ಇವರಿಗೆ ಕಾಂಪನ್ಸೇಷನ್ ಅನ್ನು ನೀಡಿದ್ರು ಕೂಡ ಅದು ಬಹಳನೇ ಲೋ ಆಗಿರುತ್ತೆ. ಕೈಗೆ ಬಂದಂಥ ಬೆಳೆಗೆ ಕಂಪೇರ್ ಮಾಡಿದಾಗ ಇದು ಬಹಳನೇ ಲೋ ಕಾಂಪನ್ಸೇಷನ್ ಅನ್ನು ನೀಡ್ತಾ ಇರ್ತಾರೆ. ಇದು ಕೂಡ ಒಂದು ಸಮಸ್ಯೆ ಆಗಿದೆ. ಮತ್ತೆ ಇದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಅಂತಾನೆ ಇರುವಂಥ ರೆಗ್ಯುಲೇಟರಿ ಬಾಡೀಸ್ಗಳು ಕೂಡ ಸರಿಯಾಗಿ ಕೆಲಸವನ್ನ ಮಾಡದೇ ಇರುವಂಥದ್ದು. ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಆಗಿರ್ಬೋದು ಅಥವಾ ಫಾರೆಸ್ಟ್ ಅಡ್ವೈಸರಿ ಕಮಿಟೀಸ್ಗಳಾಗಿರ್ಬೋದು, ಇವು ಕೂಡ ತನ್ನ ಕೆಲಸವನ್ನು ಸರಿಯಾಗಿ ಮಾಡದೇ ಇರುವಂಥದ್ದು. ಕೆಲವರ ಕಂಪ್ಲೇಂಟ್ ಅಂತೂ ಈ ಬೋರ್ಡ್ಸ್ಗಳು ರಬ್ಬರ್ ಸ್ಟ್ಯಾಂಪ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಈ ರೀತಿಯಾಗಿ ರೆಗ್ಯುಲೇಟರಿ ಬಾಡೀಸ್ಗಳು ಕೂಡ ಇನ್ಎಫಿಷಿಯಂಟ್ ಆಗಿದೆ ಕೆಲಸ ಮಾಡೋದಕ್ಕೆ, ಈ ಕೆಲಸಗಳನ್ನು ಡಿಲಿವರ್ ಮಾಡೋದಕ್ಕೆ. ಹಾಗಾಗಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಸಮಸ್ಯೆಯಾಗಿ ಉಳಿದಿರುವಂಥದ್ದು. ಇನ್ನು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಅನ್ನ ಈಸಿಯಾಗಿ ದೊರಕಿಸ್ಕೊಡ್ತಾ ಇದ್ದಾರೆ ಸಾಕಷ್ಟು ಪ್ರಾಜೆಕ್ಟ್ಸ್ಗಳಿಗೆ. ಹಾಗಾಗಿ ಈಸಿಯಾಗಿ ಫಾರೆಸ್ಟ್ ಅನ್ನುವಂಥದ್ದು ಡಿಟೀರಿಯೇಟ್ ಆಗ್ತಾ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಇನ್ಯಾವುದೇ ದಿಕ್ಕು ಕಾಣದೆ ಅವು ನಾಡಿಗೆ ಬರಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಹೆಚ್ಚಾಗಿ ಆಗೋದಕ್ಕೆ ಇದು ಎಡೆ ಮಾಡಿಕೊಡ್ತಾ ಇದೆ. ಈ ಸಮಸ್ಯೆಯನ್ನು ಯಾವ ರೀತಿಯಾಗಿ ನಾವು ನಿವಾರಿಸೋದು ಅಂತ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಹೆಚ್ಚಿನದಾಗಿ ಫಾರೆಸ್ಟ್ ಅನ್ನು ಕೂಡ ಸರಿಯಾಗಿ ಅರ್ಥಕೊಂಡಿರ್ತಾರೆ. ಮತ್ತೆ ಜನಗಳ ಅವರ ಅವಶ್ಯಕತೆ ಕೂಡ ಅವರಿಗೆ ಗೊತ್ತಿರೋದ್ರಿಂದ ಇವರೊಂದು ಇನೋವೇಟಿವ್ ಐಡಿಯಾಸ್ಗಳನ್ನು ತರಬೇಕಾಗುತ್ತೆ. ತರೋದ್ರ ಮುಖಾಂತರವಾಗಿ ಇವರಿಬ್ಬರನ್ನು ಕೂಡ ಮ್ಯಾನೇಜ್ ಮಾಡುವಂಥದ್ದು, ಅಂದ್ರೆ ಮ್ಯಾನ್ಗೂ ಕೂಡ ಯಾವುದೇ ರೀತಿಯಾಗಿ ಲಾಸ್ ಆಗದೇ ಇರುವಂತೆ ನೋಡ್ಕೊಳ್ಳುವಂಥದ್ದು ಮತ್ತು ಫಾರೆಸ್ಟ್ ಅನ್ನು ಕೂಡ ಸರಿಯಾದ ರೀತಿಯಾಗಿ ಕನ್ಸರ್ವ್ ಮಾಡಿ ಅಲ್ಲಿನ ಅನಿಮಲ್ಸ್ಗಳು ಅಲ್ಲೇ ಇರುವಂತೆ ನೋಡ್ಕೊಳ್ಳುವಂಥದ್ದು. ಇಂಥ ಕೆಲಸಗಳನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮಾಡಿದಾಗ ಈ ರೀತಿಯ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಆಗೋದು ಕೂಡ ಕಡಿಮೆ ಆಗುತ್ತೆ. ಇಂದಿನ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ನೋಡೋದಾದರೆ, ಮೊದಲ ಪ್ರಶ್ನೆಯಲ್ಲಿ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಈ ಕೆಳಗಿನ ಯಾವ ರಾಷ್ಟ್ರಗಳು ಪರ್ಷಿಯನ್ ಗಲ್ಫ್ ಅನ್ನು ಸರೌಂಡ್ ಮಾಡಿವೆ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನಾವೀಗಾಗಲೇ ಡಿಸ್ಕಸ್ ಮಾಡಿರೋದ್ರಿಂದ ಇದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ನೀಡಿ. ಎರಡನೇ ಪ್ರಶ್ನೆಯಲ್ಲಿ GCCಯ ಬಗ್ಗೆ ಕೂಡ ನಾವು ಈಗಾಗಲೇ ಡಿಸ್ಕಸ್ ಮಾಡಿರೋದ್ರಿಂದ ಇದು GCCಯ ಬಗ್ಗೆ ಪ್ರಶ್ನೆ ಆಗಿರೋದ್ರಿಂದ ಈ ಪ್ರಶ್ನೆ ಕೂಡ ನಮಗೆ ಈಸಿ ಆಗುತ್ತೆ. ಈ ಕೊಟ್ಟಿರ್ತಕ್ಕಂಥ ಎರಡು ವಾಕ್ಯಗಳಲ್ಲಿ ಯಾವ ವಾಕ್ಯ ಸರಿಯಾಗಿದೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ನೀಡಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.